ಕನ್ನಡದ ಮೊದಲ ಮಹಾಕವಿಯಾದ ಪಂಪನನ್ನು ಆದಿಕವಿ ಅಂತ ಕರೆಯುವುದರಲ್ಲಿ ಎರಡು ಔಚಿತ್ಯಗಳಿವೆ. ಒಂದು, ಕಾವ್ಯದ ಮಹತ್ವದ ದೃಷ್ಟಿಯಿಂದ ಆತ ಮೊದಲ ಕವಿಯೂ ಹೌದು. ಎರಡನೇದಾಗಿ, ಆತನನ್ನು ಆದಿಕವಿ ಅಂತ ಕರೆಯುವುದರಲ್ಲಿ ಔಚಿತ್ಯ ಇದೆ ಅನ್ನುವುದು ಏನೆಂದರೆ ಆತ ಆದಿಪುರಾಣವನ್ನು ಬರೆದಿರುವುದರಿಂದ. ಹೀಗಾಗಿ ಆದಿಕವಿಯಾದಂತಹ ಪಂಪ ತನ್ನ ಆದಿಪುರಾಣವನ್ನು ಬಹಳ ಭಕ್ತಿಯಿಂದ ಬರೆದಿದ್ದೀನಿ ಅಂತ ಹೇಳ್ಕೊಳ್ತಾನೆ. ನೆಗಳ್ದ ಆದಿಪುರಾಣಮಂ ಅಪರಿಮಿತ ಭಕ್ತಿಯಂ ವಿರಚಿಸುವೆಂ ಅಂತ ಸ್ಪಷ್ಟವಾಗಿ ತನ್ನ ಆದಿಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ. ಅಪರಿಮಿತ ಭಕ್ತಿಯಿಂದ ಅಂತ ಹೇಳೋದಕ್ಕೆ ಈ ವಿಶೇಷಣ ಒತ್ತು ಕೊಟ್ಟು ಯಾಕೆ ಹೇಳ್ದ ಅಂತಂದರೆ, ಕಾವ್ಯವನ್ನು ಭಕ್ತಿಯಿಂದಲೂ ಸ್ಫೂರ್ತಿಯಿಂದಲೂ ಬರೆಯಲೇಬೇಕು. ಅಪರಿಮಿತ ಭಕ್ತಿಗೆ ಕಾರಣ ಏನು ಅಂದರೆ, ಆದಿದೇವ ಪಂಪನ ಮನದೇವ. ಆದಿದೇವ 24 ಜನ ಜೈನರ ತೀರ್ಥಂಕರರಲ್ಲಿ ಮೊದಲನೆಯ ತೀರ್ಥಂಕರರು ಆದಿದೇವ. ಅವರಿಗೆ ಪುರುದೇವ, ವೃಷಭದೇವ ಎಂಬ ನಾನಾ ಹೆಸರುಗಳು ಕೂಡ ಉಂಟು. ಆದರೆ ಪಂಪ ಆದಿಪುರಾಣ ಅಂತ ಅನ್ನುವ ಹೆಸರನ್ನು ಇಟ್ಕೊಂಡಿದ್ದಾನೆ ಅಂತ ಕಾವ್ಯಕ್ಕೆ. ಅದಕ್ಕೆ ಕಾರಣ ಪಂಪನಿಗೆ ಮೂಲ ಆಕರವಾಗಿದ್ದಿದ್ದು ಮತ್ತು ಯಾವ ವಸ್ತುವನ್ನು ಸ್ವೀಕರಿಸಿದ್ದಾನೋ ಮೂಲ, ಅದು ಜಿನಸೇನಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿದಂತಹ ಆದಿಪುರಾಣ. ಸಂಸ್ಕೃತದಲ್ಲಿ ಮಹಾಪುರಾಣ ಬಹಳ ಪ್ರಸಿದ್ಧವಾದದ್ದು ಜೈನರ ಪರಂಪರೆಯಲ್ಲಿ. ವಾಸ್ತವವಾಗಿ ರಾಮಾಯಣ ಮಹಾಭಾರತಗಳಿಗೆ ಸಮತುಲ್ಯವಾದಂತಹ ಒಂದು ಮಹಾಕಾವ್ಯ ಅಂದರೆ ಮಹಾಪುರಾಣ ಮತ್ತು ಗುಣಾಢ್ಯನು ರಚಿಸಿದಂತಹ, ಆದರೆ ಇಂದು ಉಪಲಬ್ಧವಿಲ್ಲದೇ ಇರತಕ್ಕಂತಹ ಬೃಹತ್ ಕಥೆ. ಜಿನಸೇನಾಚಾರ್ಯರ ಮತ್ತು ಗುಣಭದ್ರಾಚಾರ್ಯರು ಇಬ್ಬರೂ ಸೇರಿ ರಚಿಸಿರ್ತಕ್ಕಂತಹ ಮಹಾಪುರಾಣದ ಮೊದಲೇ ಅರ್ಧ ಭಾಗ, ಪ್ರಾರಂಭದ ಮೊದಲನೆಯ ಅರ್ಧ ಭಾಗಕ್ಕೆ ಆದಿಪುರಾಣ ಎಂದೇ ಹೆಸರು. ಏಕೆಂದರೆ ಮೊದಲನೆಯ ಅರ್ಧ ಭಾಗ ಪೂರ್ತಿ ಆದಿತೀರ್ಥಂಕರ ವಿಚಾರವನ್ನು ಹೇಳುತ್ತೆ. ಎರಡನೆಯ ಭಾಗ ಉಳಿದ 23 ತೀರ್ಥಂಕರ ವಿಚಾರವನ್ನು ತಿಳಿಸುತ್ತೆ. ಅದನ್ನು ಜಿನಸೇನಾಚಾರ್ಯರ ಶಿಷ್ಯರಾದಂತಹ ಗುಣಭದ್ರಾಚಾರ್ಯರು ರಚಿಸಿದ್ದಾರೆ. ಪಂಪ ತನ್ನ ಆದಿಪುರಾಣವನ್ನು ರಚಿಸುವ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಹೇಳ್ತಾನೆ, ನನ್ನ ಕಾವ್ಯ ಕೇವಲ ಒಂದು ಧಾರ್ಮಿಕ ಪುರಾಣ ಮಾತ್ರ ಅಲ್ಲ, ಇದು ಮಹಾಕಾವ್ಯ. ಇದು ನನ್ನ ಕಾವ್ಯದಲ್ಲಿ ಕಾವ್ಯ ಧರ್ಮವನ್ನು ಮೊದಲು ನಾನು ಆದ್ಯತೆ ಕೊಟ್ಟು ರಚಿಸಿದ್ದೇನೆ. ಅದರಲ್ಲಿ ಆನುಷಂಗಿಕವಾಗಿ ಮತ್ತು ಅಷ್ಟೇ ಪ್ರಧಾನವಾಗಿ ಧರ್ಮದ ಸಂಗತಿಯು ಕೂಡ ಬಂದಿದೆ. ಇದುವೇ ಸುಖವಿ ಪ್ರಮೋದಪ್ರದಂ, ಇದುವೇ ಸಮಸ್ತ ಭವ್ಯಲೋಕ ಪ್ರಮೋದಪ್ರದಮೆನೆ. ನೆಗಳ್ದ ಆದಿಪುರಾಣದೊಳು ಅರಿವುದು ಕಾವ್ಯ ಧರ್ಮಮಂ ಧರ್ಮಮಂ. ಕಾವ್ಯ ಧರ್ಮವೂ ಇದೆ, ಇದರಲ್ಲಿ ಧರ್ಮವೂ ಇದೆ ಅಂತ ಹೇಳಿ ಜಿನಸೇನಾಚಾರ್ಯರ ಸಂಸ್ಕೃತ ಆದಿಪುರಾಣವನ್ನು ಕನ್ನಡದ ಆದಿಪುರಾಣಕ್ಕೆ ಭಾಷಾಂತರ ಮಾಡುವ ಸಂದರ್ಭದಲ್ಲಿ ಕೂಡ ಕೇವಲ ಅಲ್ಲಿರೋದನ್ನು ಸಂಸ್ಕೃತದಲ್ಲಿದ್ದದನ್ನು ಇಲ್ಲಿ ಕನ್ನಡದಲ್ಲಿ ಕೊಡ್ತಕ್ಕಂಥದ್ದು ಅಂತ ಅಲ್ಲ. ಇಲ್ಲಿ ಇದು ಮರುಸೃಷ್ಟಿ ಮಾಡಿದ್ದಾನೆ. ಅದು ಬರೀ ಟ್ರಾನ್ಸ್ಲೇಷನ್ ಅಲ್ಲ, ಇದು ಟ್ರಾನ್ಸ್ಕ್ರಿಯೇಷನ್. ಅದರಲ್ಲೇ ಪಂಪನ ಔಚಿತ್ಯ ಮತ್ತು ಅವನ ಕಾವ್ಯ ಪ್ರತಿಭೆ ಅದು ಪ್ರಫುಲ್ಲಿತವಾಗಿ ಅರಳಿರ್ತಕ್ಕಂಥದ್ದು. ಪಂಪನ ಆದಿಪುರಾಣದಲ್ಲಿ 16 ಆಶ್ವಾಸಗಳಿವೆ, 1600 ಪದ್ಯಗಳು ಮತ್ತು ಗದ್ಯ ಇದೆ. ಇದಕ್ಕೆ ಮೂಲವಾಗಿದ್ದಂತಹ ಸಂಸ್ಕೃತ ಆದಿಪುರಾಣ ಜಿನಸೇನಾಚಾರ್ಯ ವಿರಚಿತವಾದದ್ದು. ಅದರಲ್ಲಿ 10,000 ಪದ್ಯಗಳು, ಶ್ಲೋಕಗಳಿವೆ. 10,000 ಶ್ಲೋಕ ಪ್ರಮಾಣದ ಆ ಸಂಸ್ಕೃತ ಆದಿಪುರಾಣವನ್ನು 1600 ಪದ್ಯಗಳ ಕನ್ನಡ ಆದಿಪುರಾಣವಾಗಿ ಪರಿವರ್ತಿಸುವ ಪ್ರಕ್ರಿಯೆಯಲ್ಲಿ ಪಂಪ ಕಾವ್ಯಾಂಶಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಕಥೆಯ ಅಂಶವನ್ನು ಕೂಡ ಸಮಾನಾಂತರದಲ್ಲಿ ಅದನ್ನು ಸಾಗಿಸಿಕೊಂಡು ಈ ಕಾವ್ಯವನ್ನು ನಿರ್ವಹಿಸಿರುವ ರೀತಿ ಇದು ಅಸಾಧಾರಣವಾದದ್ದು. ಪಂಪನ 2 ಮಹಾಕಾವ್ಯಗಳಾದ ವಿಕ್ರಮಾರ್ಜುನ ವಿಜಯ ಮತ್ತು
ಈ ಆದಿಪುರಾಣ ಇವೆರಡನ್ನು ನಾವು ಸಂಪೂರ್ಣವಾಗಿ ವಶಪಡಿಸಿಕೊಂಡರೆ, ಇವೆರಡರ ಮೇಲೆ ಸಂಪೂರ್ಣವಾದಂತಹ ಒಂದು ಪ್ರಭುತ್ವವನ್ನು ಗಳಿಸಿಕೊಂಡ್ರೆ ಕನ್ನಡದ ಯಾವುದೇ ಕಾವ್ಯವನ್ನು ನಾವು ಲೀಲಾಜಾಲವಾಗಿ ಓದಬಹುದು. ಎಲ್ಲ ಕಾವ್ಯಗಳನ್ನು ಓದುವುದಕ್ಕೆ, ಎಲ್ಲ ಕಾವ್ಯಗಳ ಓದುವಿಗೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು, ಉತ್ತಮ ಪ್ರವೇಶವನ್ನು ನಾವು ಕಲ್ಪಿಸಿಕೊಂಡಾಗುತ್ತೆ ಈ ಎರಡು ಕಾವ್ಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ. ಜಿನಸೇನಾಚಾರ್ಯರ ಮತ್ತು ಪಂಪನ ಆದಿಪುರಾಣದಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ವ್ಯತ್ಯಾಸ ಏನು ಅಂತಂದರೆ, ಕತೆ ಅದೇನೇ, ಆ ಕತೆಗೆ ಲೋಪ ಬಾರದ ಹಾಗೆ ಸಂಪೂರ್ಣವಾಗಿ ಕನ್ನಡಕ್ಕೆ ಆತ ತಂದುಕೊಂಡಿದ್ದಾನೆ ಪಂಪ. ಜಿನಸೇನಾಚಾರ್ಯರು ಹೇಳಿ ಕೇಳಿ ಅವರು ಆಚಾರ್ಯರು, ಧರ್ಮಗುರು, ಅವರು ಧಾರ್ಮಿಕ ದೃಷ್ಟಿ ಅವರಿಗೆ ಪ್ರಧಾನ. ಆದರೆ ಜಿನಸೇನಾಚಾರ್ಯರು ಅಷ್ಟೇ ಒಳ್ಳೆ ಭಾಷೆಯ ಮೇಲೆ ಗಳಿಸ್ಕೊಂಡಿದ್ದಂತಹ ಮಹಾಕವಿಯ ಸತ್ವವನ್ನು ಒಳಗೊಂಡಿರ್ತಕ್ಕಂತಹ ಶ್ರೇಷ್ಠ ಲೇಖಕರು, ಸಂಸ್ಕೃತ ವಿದ್ವಾಂಸರು ಮತ್ತು ವಿಮರ್ಶಕರು ಹೇಳ್ತಾರೆ, ಜಿನಸೇನಾಚಾರ್ಯರ ಆದಿಪುರಾಣವನ್ನು ಓದ್ತಾ ಇದ್ದರೆ ಕಾಳಿದಾಸನ ಕಾವ್ಯವನ್ನು, ಆ ಸಂಸ್ಕೃತದ ನಡಿಗೆಯನ್ನು ಓದಿದ ಹಾಗೆ ಅಷ್ಟೇ ಸಂತೋಷ ಮತ್ತು ಅನುಭವ ಆಗುತ್ತೆ ಅಂತ. ಆದರೂ ಜಿನಸೇನಾಚಾರ್ಯರು ಧರ್ಮದ ಪ್ರಾಧಾನ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಪಂಪನು ಇದಕ್ಕೆ ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಅವನು ಇದನ್ನು ತಿರುಗಮರ್ಗ ಮಾಡಿದ್ದಾನೆ. ಏನೆಂದರೆ, ಕಾವ್ಯಾಂಶಕ್ಕೆ ಆದ್ಯತೆಯನ್ನು ಕೊಟ್ಟು ಧರ್ಮವನ್ನು ಕೂಡ ಅದೇ ನೆಲೆಯಲ್ಲಿ ಸಾಗಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಅರಿವುದು ಕಾವ್ಯ ಧರ್ಮಮಂ ಮೊದಲು, ಆಮೇಲೆ ಧರ್ಮಮಂ. ಕಾವ್ಯ ಧರ್ಮದಿಂದ ನಾವು ಹೊರಟಂಥ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಧರ್ಮನು ಬರುತ್ತೆ ಅಂತ ತಿಳಿಸಿದ್ದಾನೆ. ಇದು ವಸ್ತು ಏನು ಆದಿಪುರಾಣದ್ದು ಅಂದರೆ, ಆದಿತೀರ್ಥಂಕರರ ಮೊದಲನೇ 24 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರರ ಜೀವನವನ್ನು, ಅವರ ಕುಟುಂಬ, ಅವರ ಮಕ್ಕಳು, ಅವರ ಮಡದಿಯರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಅವರು ಸಿದ್ಧಿ ಪಡೆದ ರೀತಿ, ಅವರು ಸಾಗಿದ ಮಾರ್ಗ, ಈ ವಿವರಗಳನ್ನು ಕೊಡ್ತಕ್ಕಂಥದ್ದು ಇದು ವಸ್ತು. ಆದಿತೀರ್ಥಂಕರರು ಅದು ತೀರ್ಥಂಕರರಾಗಿ ವಿಹರಿಸಿದಂತಹ ಮತ್ತು ಲೋಕಕ್ಕೆ ಧರ್ಮಬೋಧೆಯನ್ನು ಮಾಡಿ ಜನಜೀವನ ಅದು ಹಸನಾಗಬೇಕು, ಆದರ್ಶಮಯವಾಗಬೇಕು ಅನ್ನುವ ದೃಷ್ಟಿಯಿಂದ ಬೇಕಾದಂತಹ ಜೀವನ ವಿಧಾನವನ್ನು, ಮಾರ್ಗವನ್ನು ತಿಳಿಸಿಕೊಟ್ಟಂಥವರು ತೀರ್ಥಂಕರರು. ತೀರ್ಥಂಕರ ಅನ್ನುವ ಶಬ್ದದ ಅರ್ಥವೇ ಹಾಗೆ, ತೀರ್ಥಂ ಕರೋತೀತಿ ತೀರ್ಥಂಕರ, ದಾರಿಯನ್ನು ಮಾಡಿಕೊಡ್ತಕ್ಕಂಥವ್ರು ಯಾರೋ ಅವರು ಯಾವ ಸಂಸಾರದಿಂದ ಬಿಡುಗಡೆಯನ್ನು ಪಡೆದು ಮೋಕ್ಷಗಾಮಿಯಾಗಿ ಹೋಗುವುದಕ್ಕೆ ಏನು ಅನುಸರಿಸಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿಕೊಟ್ಟವರು ತೀರ್ಥಂಕರು ಅಂತ. ಆದಿತೀರ್ಥಂಕರಾದಂತಹ ಈ ಪುರದೇವರು ಅಥವಾ ಋಷಭದೇವರಿಗೆ ಇಬ್ಬರು ಪ್ರಧಾನವಾದಂತಹ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು. ಅವರ ವಿಚಾರವನ್ನು ಹೆಚ್ಚು ವಿಸ್ತಾರವಾಗಿ, ಇನ್ನೂ ಅನೇಕ ಪುತ್ರರಿದ್ದರೂ ಕೂಡ ಪ್ರಧಾನವಾಗಿ ಅವರಿಗೆ ಇದ್ದ ಮೊದಲನೇ ಮಗ, ಹಿರಿಯ ಮಗ ಭರತ, ಮತ್ತು ಎರಡನೆಯ ಮಗ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಪಾತ್ರ ಅಂತಂದರೆ ಅದು ಬಾಹುಬಲಿಯ ಪಾತ್ರ. ಪ್ರಥಮ ಚಕ್ರವರ್ತಿಯಾಗಿದ್ದಂಥವನು ತಂದೆ ಪ್ರಥಮ ತೀರ್ಥಂಕರಾದ ಆದಿತೀರ್ಥಂಕರರಿಗೆ ಹಿರಿಯ ಮಗನಾದಂತಹ ಭರತನು, ಅವನಿಂದನೇ ಈ ದೇಶಕ್ಕೆ ಭಾರತ ಅಂತ ಬಂದಿರತಕ್ಕಂಥದ್ದು. ಆತ ಮೊದಲ ಚಕ್ರವರ್ತಿ. ಮತ್ತು ಆತನ ತಮ್ಮನಾದಂತಹ ಯಾರ ಜೊತೆಯಲ್ಲಿ ವಿರಸ ಉಂಟಾಗಿ ಆಮೇಲೆ ಇಬ್ಬರು ಮೋಕ್ಷಗಾಮಿಗಳಾದರೋ ಹಾಗೆ ಭರತ ಚಕ್ರವರ್ತಿಯ ತಮ್ಮನಾಗಿದ್ದಂಥವನು ಬಾಹುಬಲಿ. ಆತ 16 ಕಾಮದೇವರಲ್ಲಿ ಆತ ಮೊದಲನೆಯ ಕಾಮದೇವನಾಗಿರ್ತಕ್ಕಂಥದ್ದು. ಇಲ್ಲಿ ಕಾಮದೇವ ಅಂತಂದರೆ ಹಿಂದೂ ಪುರಾಣದಲ್ಲಿ ಬರತಕ್ಕಂಥ ಬರೀ ಮನ್ಮಥಕ್ಕೆ ಸಮೀಕರಣವಾದದ್ದಲ್ಲ, ತುಂಬ ಚೆಲುವನಾಗಿ ಇದ್ದದ್ದರಿಂದ ಆತನನ್ನು ಕಾಮದೇವ ಅಂತ. ಈ ರೀತಿ ಚೆಲುವರಾದ 16 ಪಾತ್ರಗಳನ್ನು ಜೈನ ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. ಅವರಲ್ಲಿ ಮೊದಲಿಗನು ಈ ಬಾಹುಬಲಿ. ಹಾಗೆಯೇ 12 ಜನ ಚಕ್ರವರ್ತಿಗಳು ಜೈನ ಪುರಾಣಗಳಲ್ಲಿ ವರ್ಣಿತರಾಗಿದ್ದಾರೆ. ಅವರಲ್ಲಿ ಮೊದಲಿಗನು ಭರತ ಚಕ್ರವರ್ತಿ. 24 ತೀರ್ಥಂಕರಲ್ಲಿ ಮೊದಲಿಗನು ಆದಿದೇವ. ಅಂದರೆ ಈ ಕುಟುಂಬದಲ್ಲಿ ತಂದೆ ಮತ್ತು ಇಬ್ಬರು ಮಕ್ಕಳು, ಅವರು 3 ಜನ ಜೈನ ಪುರಾಣಗಳ
ಚರಿತ್ರೆಯಲ್ಲಿ ಪ್ರಮುಖ ಪಾತ್ರರಾಗಿದ್ದಕ್ಕಂಥವರು. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೋದು. ಹಾಗೆಯೇ ಆದಿತೀರ್ಥಂಕರ ಇಬ್ಬರ ಹೆಣ್ಣು ಮಕ್ಕಳ ಪಾತ್ರವೂ ಕೂಡ ವಿಶಿಷ್ಟವಾದದ್ದು. ಮೊದಲನೆಯ ಮಗಳು ಆಕೆ ಬ್ರಾಹ್ಮಿ ಅಂತ. ಆದಿತೀರ್ಥಂಕನಾದಂಥ ಋಷಭನು ನಮಗೆ ಇಂದಿಗೂ ಆದರ್ಶ. ಯಾಕೆ ಕೆಲವು ವಿಶೇಷ ಸಂಗತಿಗಳಲ್ಲಿ ಅಂತಂದರೆ, ಆತ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ವ್ಯತ್ಯಾಸ ತೋರಿಸಲಿಲ್ಲ. ಆಸ್ತಿಯನ್ನು ಹಂಚುವ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಸಮಾನ ಹಂಚಿದ ಹಾಗೆಯೇ, ಮತ್ತು ಅವರಿಗೆ ತಿಳುವಳಿಕೆಯನ್ನು ಕೊಡುವುದು ಸಂದರ್ಭದಲ್ಲಿ ಸಮಾನವಾದ ತಿಳುವಳಿಕೆಯನ್ನು ಕೊಡುವುದಲ್ಲದೇ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಅವರಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೂಡ ಒಂದು ರೀತಿಯಲ್ಲಿ ಕೊಟ್ಟು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅವರಿಗೆ ತಾನೇ ಗುರುವಾಗಿ, ತಾನೇ ತಂದೆ ಮತ್ತು ತಾನೇ ಗುರುವಾಗಿದ್ದುಕೊಂಡು ಅವರಿಗೆ ವಿದ್ಯೆಗಳನ್ನು ಮೊದಲು ಹೇಳಿಕೊಡ್ತಾರೆ ಆದಿತೀರ್ಥಂಕರ. ಬ್ರಾಹ್ಮಿಗೆ ಲಿಪಿಯನ್ನು ಹೇಳ್ಕೊಡ್ತಾರೆ, ಅಕ್ಷರಗಳನ್ನು ಕಲಿಸ್ಕೊಡ್ತಾರೆ. ಆ ಕಾರಣದಿಂದ ಅವಳಿಂದ ಬಂದಿದ್ದರಿಂದ ಮೊದವರೆಗಿನ ಅಕ್ಷರಗಳು ಬರೀ ಬಾಯಿಪಾಠ, ಕಂಠಪಾಠ ಇದ್ದಿದ್ದು. ಮೊಟ್ಟ ಮೊದಲನೇ ಬಾರಿಗೆ ಅಕ್ಷರಗಳು ಹೇಗೆ ಅನ್ನೋದನ್ನು ಹೇಳಿಕೊಟ್ಟ ಕಾರಣಕ್ಕಾಗಿ ಅದನ್ನು ಬ್ರಾಹ್ಮಿಗೆ ತಿಳಿಸಿದ್ದರಿಂದ, ಅವಳ ಮೂಲಕ ಬಂದದ್ದರಿಂದ ಬ್ರಾಹ್ಮಿ ಲಿಪಿ ಅಂತ ಬಹಳ ಪ್ರಸಿದ್ಧ. ಭಾರತದ ಅನೇಕ ಭಾಷೆಗಳಿಗೆ ಲಿಪಿ ಮೂಲ ಯಾವುದು ಅಂತ ಅನ್ವೇಷಿಸಿಕೊಂಡು ಹೊರಟ್ರೆ ಅವೆಲ್ಲವೂ ಬ್ರಾಹ್ಮಿ ಲಿಪಿಯಿಂದ ಬಂದದ್ದು. ಅದನ್ನು ಆದಿತೀರ್ಥಂಕರು ತಮ್ಮ ಮಗಳಾದ ಬ್ರಾಹ್ಮಿಗೆ ಹೇಳಿಕೊಟ್ಟಿದ್ರು. ಎರಡನೆಯ ಮಗಳು ಸುಂದರಿ ಅಂತ, ಆಕೆಗೆ ಗಣಿತಶಾಸ್ತ್ರವನ್ನು ಹೇಳ್ಕೊಡ್ತಾರೆ. ಇವತ್ತಿಗೂ ಕೆಲವು ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾರೆ, ನಿನಗೆ ಯಾಕೆ ವಿದ್ಯೆ ಜಾಸ್ತಿ ಬೇಡ, ನೀನು ಮದುವೆ ಆಗಿ ಹೋಗ್ತಕ್ಕಂಥವಳು ಅಂತೇಳಿ ಭಾಳ ಲಘುವಾಗಿ ಪರಿಗಣಿಸ್ತಕ್ಕಂಥ ಕಾಲದಲ್ಲಿ ಆದಿತೀರ್ಥಂಕರು ತಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ವಿದ್ಯೆ ಕೊಟ್ಟರು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾದು, ಪಾಲಿಸಬೇಕಾದಂಥ ಸಂಗತಿ. ಆದಿಪುರಾಣದಲ್ಲಿ 16 ಆಶ್ವಾಸಗಳಿವೆ. 16 ಆಶ್ವಾಸ ಯಾತಕ್ಕೆ ಅನ್ನೋದಕ್ಕೂ ಕೂಡ ಕವಿಯನೇ ಕಾರಣ ಹೇಳಿದ್ದಾನೆ. ತೀರ್ಥಂಕರನಾಗಬೇಕಾದರೆ ಒಂದು ಜೀವ, ಆ ಜೀವ ಒಮ್ಮೆಲೆ ಎಲ್ಲ ಜೀವಗಳು ಕೂಡ ಸದ್ಗತಿಗೆ ಹೋಗೋದಕ್ಕಾಗೋದಿಲ್ಲ. ಕರ್ಮದ ಒಂದು ಬಂಧನ ಉಂಟಾದಂತಹ ಸಂದರ್ಭದಲ್ಲಿ ಊರ್ಧ್ವಗಾಮಿಯಾದ ಆ ಜೀವಕ್ಕೆ ಪದಾರ್ಥವಾದಂತಹ ಭಾರ ಇರತಕ್ಕಂಥ, ತೂಕ ಇರತಕ್ಕಂತಹ ಈ ಪುದ್ಗಲ ಅಂತ ಕರೀತಾರೆ ಅದಕ್ಕೆ, ಅದರ ಬಂಧ ಉಂಟಾದಾಗ ಆ ಬಂಧದಿಂದ ಮುಕ್ತವಾಗುವವರೆಗೂ ಆ ಜೀವ ಬೇರೆ ಬೇರೆ ಭವಗಳಲ್ಲಿ ಹಾದು ಬರಬೇಕಾಗತ್ತೆ. ಇದಕ್ಕೆ ಭವಾವಳಿ ಅಂತ ಕರೀತಾರೆ. ಜೈನ ಪುರಾಣಗಳಲ್ಲಿ ಭವಾವಳಿಯ ಕಥೆಗಳು ಭಾಳ ಸ್ವಾರಸ್ಯಕರವಾಗುತ್ತೆ. ಜೀವ ಊರ್ಧ್ವಗಾಮಿಯಾಗಿ ಉನ್ನತ ಸ್ಥಿತಿಗೆ ಹೋಗಬೇಕಾದರೆ ಪಡೆಯಬೇಕಾದ ಅರ್ಹತೆ ಗಳಿಸ್ಕೊಳ್ಳುವುದಕ್ಕೆ ಹಾದು ಬಂದಂತಹ ಬೇರೆ ಬೇರೆ ಭವಗಳ ವಿಚಾರವೇ ಅದು ಭವಾವಳಿ. ಆದಿತೀರ್ಥಂಕರು ಕೂಡ 10 ಭವಗಳನ್ನು ದಾಟಿ 11ನೆಯ ಭವದಲ್ಲಿ ಅವರು ಮೋಕ್ಷವನ್ನು ಪಡೆದದ್ದು. ಆ 10 ಭವದ ಕಥೆಯನ್ನು ಈ ಆದಿಪುರಾಣದಲ್ಲಿ ಹೇಳ್ತಾರೆ. ಈ ವಿಚಾರವನ್ನು ತಿಳಿಸುವುದಕ್ಕೆ 16 ಆಶ್ವಾಸಗಳಿವೆ. ಕಾರಣ ಏನು ಅಂತಂದರೆ, ಆ ತೀರ್ಥಂಕರತ್ವಕ್ಕೆ 16 ಭಾವನೆಗಳನ್ನು ಅವರು ಪಡೀತಾರೆ, ಗಳಿಸ್ಕೊಳ್ತಾರೆ, ಸಂಪಾದಿಸ್ತಾರೆ ತಪಸ್ಸಿನಿಂದ. ಆ ರೀತಿ 16 ಭಾವನೆಗಳಿಂದ ಒಂದು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಕಾರಣದಿಂದ ಒಂದೊಂದು ಭವಕ್ಕೆ ಒಂದು ಆಶ್ವಾಸ ಅಂತ ಭಾವಿಸ್ಕೊಂಡು 16 ಆಶ್ವಾಸಗಳಿವೆ. ಪ್ರಾರಂಭದಲ್ಲಿ ಇದು ಮೊದಲನೇ ಆಶ್ವಾಸದಲ್ಲಿ ಚಾರ್ವಾಕರ ವಿಚಾರವನ್ನು ತರ್ತಾರೆ. ಮೊದಲನೇ ಆಶ್ವಾಸದಲ್ಲಿ ಕೇಚರನಾದಂತಹ ಮಹಾಬಲ ರಾಜನ ಆಸ್ಥಾನ ಅದು. ಆ ಆಸ್ಥಾನದಲ್ಲಿ ಜೀವದ ವಿಚಾರ ಚರ್ಚೆಗೆ ಬಂದಾಗ ಆತ್ಮ ಜೀವ ಅನ್ನೋದು ಇಲ್ಲ, ಅದೆಲ್ಲವನ್ನು ನಾವು ಕಲ್ಪಿಸಿಕೊಂಡಂತಹ ವಿಚಾರ ಅಂಥೇಳಿ ಸುಖಾಪೇಕ್ಷಿಗಳಾದ ನೀವು ಈ ಭವದಲ್ಲೇ ಎಲ್ಲ ಸಂತೋಷವನ್ನು ಪಡೆಯಿರಿ, ಮರುಹುಟ್ಟು ಮರುಜನ್ಮ ಅನ್ನತಕ್ಕಂಥದ್ದು ಏನೂ ಇಲ್ಲ ಅಂತ ಚಾರ್ವಾಕರು, ಲೋಕಾಯತರು ಹೇಳ್ತಾರೆ. ಅವರು ಸಾಲ ಮಾಡಾದರೂ ಸುಖ ಅನುಭವಿಸ್ರಿ, ಘೃತಂ ತುಪ್ಪ ತಿನ್ಬೇಕಾ, ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಾದರೂ ತುಪ್ಪ ತಿಂದು ಸಂತೋಷದಿಂದ ಜೀವಿಸಿ ಸುಖವಾಗಿ ಬಾಳಿ ಅಂತ ಹೇಳ್ತಾರೆ. ಮತ್ತು ಆ ರಾಜನಿಗೆ ಹೇಳ್ತಾರೆ, ನೋಡಿ ಇವರೆಲ್ಲನೂ ಭವಾವಳಿ ಪುಣ್ಯ ಪಾಪ ಅಂತ ಏನು ಹೇಳ್ತಾರಲ್ಲ, ಮರುಹುಟ್ಟು ಒಂದು ಭವಾವಳಿ ಅಂತ ಹೇಳ್ತೀವಿ, ಯಾವುದು ನಂಬೇಡಿ,
ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ನಾವು ಅನುಭವಿಸಿದ್ದಷ್ಟೇ ನಮಗೆ ಅಂತ ಹೇಳಿ ಅವರು ತಿಳಿಸ್ತಾರೆ. ಒಡಲೊಡೆ ಜೀವ ಮಿರ್ದುಗಡ ಸಂಚಯಿಸುತ್ತಿರ್ಪುದು ಪುಣ್ಯ ಪಾಪ ಮಂಗಡ ಬಳಿಕತ್ತ ಬೇರೆ ಪೆರತಂದೊಡಲೋಳ್ ತಾನೇ ನಿಂದಿರ್ದು ಒಡಂಬಡಿಪುದುಗಡ ಸತ್ತರೆ ಮತ್ತೆ ಪುಟ್ಟುಗೊಂಗಡ ಪುಸಿಕಾಣ ಡಂಬಮಿದು ಕೇಚರ ನೀನಿದನೆಂತು ನಂಬಿದು. ಹುಟ್ಟಿದವರು ಮತ್ತೆ ಸಾಯ್ತಾರಂತೆ, ಪುಣ್ಯ ಪಾಪ ಅಂತೆ, ಇದೆಲ್ಲ ನೀನು ನಂಬಡಿ, ಇದೆಲ್ಲ ಸುಳ್ಳು. ತಲೆವರಿದು ಹುಟ್ಟುದನೆಕ್ಕಿ ಸುರಲೋಕ ಸುಖಂಗಳನ್ನುಣ್ಬೆವೆಂಬ ಬತ್ತಲೆಗರ ಮಾತುಗೆಳದಿರು ಬಾಳ್ವಿನಂ ಇಂದ್ರಿಯ ವರ್ಗದ ಇಚ್ಛೆಯಂ ಸೆಲಿಸಿ ಬಸಂತದೋಳ್ ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ ನಲಿಯುವುದು ಕಂಡರಾರ್ ಮರುಭವಂಗಳನ್. ಮುಂದಿನ ಜನ್ಮ ಅಂತ ಅದನ್ನು ಯಾರ್ರೀ ನೋಡಿದವರು? ಸತ್ತೋದವರು ಒನ್ ವೇ ಟ್ರಾಫಿಕ್ ಎಲ್ಲ ಹೊರಟೋಗಿದ್ದಾರೆ, ವಾಪಸ್ ಬಂದು ಯಾರು ತಾನೇ ನಮಗೆ ಇದುವರೆಗೆ ಹೇಳಿದ್ದಾರೆ? ಅದನ್ನು ನಂಬೇಡಿ. ಈ ದಿಗಂಬರ ಮುನಿಗಳು ಲೋಚು ಮಾಡಿಕೊಂಡು ನೀವು ಮುಂದಿನ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅದೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನಂಬೇಡಿ ಅಂತ ಇವರು ಲೋಕಾಯತರು, ಚಾರ್ವಾಕರು ಬಹಳ ಸಿಹಿಯಾದ ಹಿತವಾದ ಮಾತುಗಳನ್ನು ಹೇಳ್ತಾರೆ. ಆಗ ಧರ್ಮವನ್ನು ಪ್ರತಿನಿಧಿಸ್ತಕ್ಕಂತಹ ಸಚಿವನ ಮಂತ್ರಿ ಎದ್ದು ನಿಂತ್ಕೊಂಡು ಭವವಾರಾಶಿ ನಿಮಗ್ನರಂ ದಯೆ ದಮಂ ದಾನಂ ತಪಂ ಶೀಲಂ ಎಂಬಿವೆ ಮೈಯಾಗಿರೆ ಸಂದ ಧರ್ಮಮೆವಲಂ ಮುಕ್ತಿ ಪರ್ಯವಸಾನಂಬರಂ ಆನುಷಂಗಿಕ ಫಲಂ ಭೂಪೇಂದ್ರ ರಾಜೇಂದ್ರ ಪೆರತಲ್ತು ನಂಬು. ಇವ್ರ ಮಾತುಗಳನ್ನೆಲ್ಲ ನಿಮ್ಮ ನಂಬೇಡ. ನಾವು ಜೀವನದಲ್ಲಿ ಇದರಿಂದ ಕಷ್ಟ ಸುಖಗಳಿಂದ ಪಾರಾಗಿ ನಾವು ಮುಕ್ತಿಯ ಕಡೆಗೆ, ಬಿಡುಗಡೆ ಕಡೆಗೆ ಹೋಗಬೇಕಾದರೆ ಈ ಭವವಾರಾಶಿಯಲ್ಲಿ ಈ ಸಮುದ್ರದಲ್ಲಿ ಮುಳುಗಿರೋರಿಗೆ ದೋಣಿ ಯಾವುದು, ಹಡಗು ಯಾವುದು ಅಂತಂದರೆ ನಾವು ದಯೆ ಪ್ರಾಣಿ ದಯೆ, ಪ್ರತಿಯೊಂದು ಜೀವಕ್ಕೂ ನಾವು ದಯೆ ತೋರಬೇಕು. ದಯೆ ದಮಂ ಅಂದರೆ ಇಂದ್ರಿಯ ನಿಗ್ರಹ, ರೆಸ್ಟ್ರೈನ್, ಒಂದು ಸಂಯಮದಿಂದ ಬಾಳಬೇಕು. ದಯೆ ದಮಂ ದಾನ ಗುಣ, ಕಷ್ಟದಲ್ಲಿರೋ ನೆರವಾಗ್ತಕ್ಕಂಥದ್ದು, ರೋಗಿ ಇದ್ದರೆ ಅವರಿಗೆ ಔಷಧ ಕೊಡ್ತಕ್ಕಂಥದ್ದು, ಈ ರೀತಿ ಕಷ್ಟದಲ್ಲಿರುವ ನೆರವು ನೀಡತಕ್ಕಂಥ, ದಾನ ಕೊಡ್ತಕ್ಕಂಥ ಗುಣವನ್ನು ನಾವು ಮನುಷ್ಯನಾಗಿದ್ದು ಅಷ್ಟು ಪಾಲಿಸ್ತಾ ಇದ್ದಾನಂಥ ಗುಣ ಇಲ್ಲದೆ ಇದ್ದರೆ ಹೇಗೆ? ದಯೆ ದಮಂ ದಾನಂ ಇವೆಲ್ಲ ಆದಮೇಲೆ ತಪಸ್ಸು ಅಂದರೆ ಕಾಡಿಗೆ ಹೋಗಿ ನಾವು ತಪಸ್ಸು ಮಾಡ್ತಕ್ಕಂಥದ್ದು ಅಂತೇನಿಲ್ಲ. ಸಂಸಾರದಲ್ಲಿದ್ದು ಸಂಸಾರ ಯೋಗವನ್ನು ಸರಿಯಾಗಿ ನಡ್ಕೊಂಡು ಶೀಲದಿಂದ ಬಾಳ್ತಕ್ಕಂಥದ್ದಿದೆಯಲ್ಲ, ಅದು ಆ ರೀತಿ ಇದ್ದರೆ ಅದೇ ತಪಸ್ಸು. ಇಂದ್ರಿಯ ನಿಗ್ರಹ ತಪಸ್ಸು. 10 ಕಡೆ ಹರಿದು ಹೋಗುವ ಚಂಚಲವಾದ ಮನಸ್ಸನ್ನು ನಿಗ್ರಹಿಸಿಕೊಂಡು ಕಡಿವಾಣದಿಂದ ಬಾಳತಕ್ಕಂಥದ್ದಿಲ್ಲ, ಅದೇ ತಪಸ್ಸು. ಆ ರೀತಿ ದಯೆ ದಮಂ ದಾನಂ ತಪಂ ಶೀಲಂ, ಚಾರಿತ್ರ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಶೀಲವನ್ನು ಸಮರ್ಥಿಸಿಕೊಳ್ಳೋದು ಮಾನವ, ಅವನು ಇಂದ್ರಿಯ ಲೋಕದಲ್ಲಿ ಚಂದ್ರೋಲೋಕ ನಡೆಸಿರ್ತಾನೆ, ಏನು ಪ್ರಯೋಜನ? ನಮ್ಮ ಚಾರಿತ್ರ್ಯದಿಂದ ನಮಗೆ ಒಂದು ಈ ರೀತಿ ಅವನು ಹೇಳ್ತಾನೆ. ಆಗ ಅವನು ಉಳಿದವರು ಆ ಮಾತನ್ನು ಸಹ್ಯಂತ ಈ ರೀತಿ ಒಂದು ಆಸ್ಥಾನದಲ್ಲಿ ಯಾತಕ್ಕೆ ತಂದ ಅಂತಂದರೆ, ಈ ಕಾವ್ಯದಲ್ಲಿ ಉದ್ದಕ್ಕೂ ಬರತಕ್ಕಂಥದ್ದು ಭವಾವಳಿಯ ವಿಚಾರ ಬರುತ್ತೆ. ಅದರಿಂದ ಭವಾವಳಿಯನ್ನು ವಿರೋಧಿಸ್ತಕ್ಕಂಥ ಗುಂಪಾದ ಲೋಕಾಯತನ ಚಾರಕರನ್ನು ಖಂಡಿಸಿ ಆಮೇಲೆ ಕಾವ್ಯದ ಕಥೆಯನ್ನು ಪ್ರಾರಂಭಿಸ್ತಾಳೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ, ಮೊದಲು ಸ್ವಯಂಪ್ರಭೆ ಮತ್ತು ಲಲಿತಾಂಗ ದೇವ ಎನ್ನತಕ್ಕಂಥ ದೇವಲೋಕದ ವರ್ಣನೆ ಪ್ರಾರಂಭ. ಜೈನರ ದೇವಲೋಕದ ಕಲ್ಪನೆಯ ಪ್ರಕಾರ ಅಲ್ಲಿ ಶ್ರೇಣಿಗಳಿವೆ, ಹೈರಾರ್ಕಿ. 16 ಕಲ್ಪಗಳಿರ್ತದೆ, 16 ವಿಮಾನ ಕಲ್ಪಗಳು, 16 ಕಲ್ಪಂ. ಅದಾದಮೇಲೆ ಅದರ ಮೇಲೆ ಎತ್ತರದಲ್ಲಿ ನವಗ್ರೈವೇಯಕೆಗಳಿರುತ್ತೆ, ಅದರ ಮೇಲೆ ಪಂಚಾನುತ್ತರೆಗಳು ಅಂತ ಅಣುತ್ತರೆಗಳಿರುತ್ತೆ, ಅದರ ಮೇಲೆ ಸರ್ವಾರ್ಥ ಸಿದ್ಧಿ ಎಂದು ತುತ್ತ ತುದಿ, ಅಲ್ಲಿಂದ ಬರುವ ಜೀವ ಅದು ತೀರ್ಥಂಕರತ್ವ. ಇದು ನಾವು ಟೆಕ್ನಿಕಲ್ ತಾಂತ್ರಿಕ ಪಾರಿಭಾಷಿಕ ವಿಚಾರದಿಂದ ಅದನ್ನು ಬಿಟ್ಟು ಕೇವಲ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗೋದಾದರೆ, ಮೊಟ್ಟ ಮೊದಲು ಸ್ವಯಂ ಪ್ರಭೆ ಎನ್ನುವವಳು ದೇವಲೋಕದಲ್ಲಿ ಒಂದು ಜೀವ ಪ್ರಭೆಯಾಗುವ ಸ್ವಯಂ ಪ್ರಭೆಯ ಹೆಸರಿಂದ ಬರ್ತಾಳೆ. ಅವಳ ಸ್ವಯಂ ಪ್ರಭೆ ತಾನೇ ಕಾಂತಿಯಿಂದ ಕೂಡಿದಂಥವಳು, ಇನ್ನೊಂದು ಕಡೆಯಿಂದ ಹೊರಗಿನಿಂದ ಬಂದ ಆಮದು ಮಾಡಿಕೊಂಡಂತಹ ದೇಹ ಕಾಂತಿ ಅಲ್ಲ. ಅವಳು ಹುಟ್ಟಿದ ತಕ್ಷಣದಿಂದಲೇ ಸಹಜವಾದ ಕಾಂತಿಯಿಂದ ಸ್ವಯಂ ಪ್ರಬಳಗೆ ಹೇಳಿದರು. ಅವಳು ಹುಟ್ಟಿದ ತಕ್ಷಣ ದೇವಲೋಕಮೆಲ್ಲಮಂಬಳಗೆ ಅಲ್ಲೆಲ್ಲ ಪ್ರಕಾಶಮಾನವಾಗಿ ಬೆಳಗಿದಳು ಅವಳು. ಮತ್ತು ಅವಳು ಹುಟ್ಟಿದ್ದು ಹೇಗೆ ಹುಟ್ಟಿದಳು ಅಂತಂದರೆ, ಲಲಿತಾಂಗನ ಅಳ್ಳೆರ್ದೆಗೆ ಬೇಟಮೇ ಪುಟ್ಟೆ ತೊಟ್ಟನೆ ಪುಟ್ಟಿದಳು. ಅವನಿಗೆ
ಪ್ರೀತಿ ಕಾಮ ಪ್ರೇಮ ಭಾವನೆಗಳು ಆ ಲಲಿತಾಂಗನಿಗೆ ಉಂಟಾಗುವ ರೀತಿಯಲ್ಲಿ ಅವಳು ಹುಟ್ಟಿದಳು ಅಂತ. ಅದು ಸುಖದ ಪಿಂಡಂ, ಅದು ಪುಣ್ಯದ ಪುಂಜಂ, ಅದು ಅನಂಗಂಗೆತ್ತಿದ ಹೊಸಬಟ್ಟಂ ಎನ್ನುವಂತೆ ಅವಳು ಹೊಸ ಪಟ್ಟ ಕಟ್ಟಿದ ಹಾಗೆ ಅಂತೇಳಿ ಅದನ್ನು ಅದ್ಭುತವಾಗಿ ಎಲ್ಲ ವರ್ಣಿಸ್ತಾನೆ. ಅವರಿಬ್ಬರು ವಿವಾಹವಾಗಿ ಸುಖ ಜೀವನವನ್ನು ದೀರ್ಘಕಾಲ ದೇವಲೋಕದಲ್ಲಿ ಹುಟ್ಟಿದ ಕ್ಷಣಕ್ಕೆ ಅವರಿಗೆ ಒಂದು ಯೌವನ ಪ್ರಾಪ್ತ ಆಗುತ್ತೆ. ಈ ದೇವಲೋಕದ ವರ್ಣನೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಸಂಗ್ರಹ ಹೇಳಿಕೊಟ್ರೆ ಮುಂದಿನ ಕತೆಗೆ ಅನುಕೂಲ ಆಗುತ್ತೆ. ಜೈನರ ದೇವಲೋಕದ ವರ್ಣನೆಯ ಪ್ರಕಾರ ಅಲ್ಲಿ ಹುಟ್ಟುವ ಜೀವ ತಕ್ಷಣವೇ ಸ್ತ್ರೀಯರಾಗಿದ್ದರೆ ಯುವತಿಯಾಗಿ ಹುಟ್ಟುತ್ತಾಳೆ, ಪುರುಷನಾಗಿದ್ದರೆ ಯುವಕನಾಗಿ ಸರ್ವಾಂಗ ಭೂಷಿತನಾಗಿ ಹುಟ್ಟುತ್ತಾನೆ. ಅವನಿಗೆ ದೇವಲೋಕದ ಪುಷ್ಪಗಳಿಂದ ಕೂಡಿದ ಹಾರ ಇರುತ್ತೆ. ಒಂದು ಬಾಸಿಗ ಅವನು ತೊಟ್ಟಿರ್ತಾನೆ. ದೇವಲೋಕದ ಪುಷ್ಪಗಳು ಮಂದಾರ, ಪಾರಿಜಾತ, ನಮೇರು ಎನ್ನುವ ದೇವಲೋಕದ ಹೂವುಗಳುಂಟು. ಅವುಗಳ ಕಟ್ಟಿದ ಹಾರವನ್ನು ತೊಟ್ಟಿರ್ತಾನೆ. ನವಯುವಕನಾಗಿರ್ತಾನೆ. ದೇಹದ ಕಾಂತಿ, ಸಹಜವಾದ ಕಾಂತಿ ಅವನು ಬದುಕಿರೋವರೆಗೂ ಅದು ಇರುತ್ತೆ. ಆಕಳಿಕೆ ಆಗೋದಿಲ್ಲ ಅವನಿಗೆ. ಇದು ಭಾಳ ಮುಖ್ಯ. ಆದರೆ ಈ ಲಲಿತಾಂಗನಿಗೆ ಮತ್ತು ಅವರಿಗೆ ಎಷ್ಟು ದೀರ್ಘಕಾಲ ಅದು ಕೂಡ ಅವರಿಗೂ ಆಯಸ್ಸಿನ ಮಿತಿ ಉಂಟು, ಪರಿಮಿತಿ ಉಂಟು. ನಾವು ಭಾವಿಸ್ಕೊಂಡಿರೋದು ದೇವತೆಗಳು ಅಮರರು, ಅವರಿಗೆ ಮರಣ ಇಲ್ಲ ಅಂತ. ಆದರೆ ಜೈನರ ಪ್ರಕಾರ ಆ ದೇವತೆಗಳು ಕೂಡ ಕಾಲದ ಮಿತಿ ಉಂಟು. ಆ ಕಾಲದ ಮಿತಿಯನ್ನು ಆ ಜೀವಕ್ಕೆ, ಆ ಭವದಲ್ಲಿರ್ತಕ್ಕಂಥ ಜೀವಕ್ಕೆ ಸೂಚಿಸುತ್ತೆ. ಏನು ಅಂದರೆ 6 ತಿಂಗಳು ಮುಂಚೆ ಸೂಚನೆ ಕೊಡ್ತಾರೆ. ಆ ದೇವಲೋಕದಲ್ಲಿರುವ ದೇವತೆಗಳಿಗೆ 6 ತಿಂಗಳ ಮುಂಚೆ ಸೂಚನೆ ಬರುತ್ತೆ. ಈ ಲಲಿತಾಂಗನಿಗೂ ಕೂಡ ಆ ರೀತಿ 6 ತಿಂಗಳ ಮುಂಚೆ ಅವನಿಗೆ ಸೂಚನೆ ಬರುತ್ತೆ. ಸೂಡಿದ ಪಾರಿಜಾತದ ನಮೇರುವ ಬಾಸಿಗಂ ಒಯ್ಯನೆ ಇರ್ಪು ಓಡಿದುದು, ಅಂದಿನ ಅಂಗರುಚಿ ಕಣ್ಗೆ ಹಿಡಿದಾದುದು, ತೀಡುವ ರಶ್ಮಿಗಳು ಮಸುಳ್ದು ಆಗುಳಿಯಾಯ್ತನೆ ತಗುಳ್ದು ಸೂಚಿಸಿದುವ ದಿವಿಜಾಂಗೆ ಅವಸಾನ ಕಾಲವಂ. ಇವೆಲ್ಲ ಸೇರಿಕೊಂಡು ಅವನಿಗೆ ಅವಸಾನ ಕಾಲ 6 ತಿಂಗಳು ಮೊದಲೇ ಸೂಚಿಸಿದಂತೆ. ಹೇಗೆ ಅಂದರೆ ಅವನು ಧರಿಸಿದಂತಹ ದೇವಲೋಕದ ಪುಷ್ಪಗಳಿಂದ ಕಟ್ಟಿದ ಹಾರದ ಅದರ ಪಸುಮೆ, ಅದರ ತೇವ, ಅದರ ಆರ್ದ್ರತೆ, ಅದರ ಫ್ರೆಶ್ನೆಸ್ ಕಡಿಮೆ ಆಗ್ತಾ ಬಂತಂತೆ. ತೀಡಿದ ರಶ್ಮಿಗಳು, ಅವನ ದೇಹದಿಂದ ಹೊಮ್ಮುತ್ತಾ ಇದ್ದಂತಹ ಕಾಂತಿ ಇತ್ತೆಲ್ಲ, ಕಿರಣಗಳು, ಅದು ಮಸುಳುದು ಕಡಿಮೆ ಆಗ್ತಾ ಬಂತು. ಆಗುಳಿಯಾಯಿತು, ಆಕಳಿಕೆ ಬಂತು. ದೇವತೆಗಳಿಗೆ ಆಕಳಿಕೆ ಬಂದರೆ ನೀನು ಇನ್ನು ಸಾಯೋದಕ್ಕೆ ಸಿದ್ಧವಾಗಪ್ಪ ಅಂತ ಅದು ಒಂದು ಸೂಚನೆ. ಮತ್ತು ಆ ಒಂದು ಹಾರಗಳ ಪಸಿಮೆ ಇತ್ತಲ್ಲ, ತೇವ, ಆರ್ದ್ರತೆ, ಅದು ಇರ್ಪು ಓಡಿದುದು, ಅದು ಕೂಡ ಕಡಿಮೆ ಆಯಿತು. ಇರ್ಪು ಅಂತಂದರೆ ತೇವ ಅಂತ. ನೀರಿನಿಂದ ಇರ್ಪು, ನೀರಿನಿಂದ ಕೂಡಿದ್ದು ಅದು. ಈಗ ನೀರುಳ್ಳಿ ಅನ್ನೋ ಶಬ್ದ ಅದರ ಪ್ರಾರಂಭದ ನಕಾರವನ್ನು ಕಳ್ಕೊಂಡು ಅದು ಈರುಳ್ಳಿ ಆಯಿತು. ಆಮೇಲೆ ಇನ್ನೊಂದು ಬೆಳವಣಿಗೆಯಾಗಿ ಈರುಳ್ಳಿನ ಈ ಅನ್ನೋದು ಕಳ್ಕೊಂಡು ಅಂತ ಆಯಿತು. ಹಾಗೆ ಈಗ ಇಬ್ಬನಿ ಅಂತ ಹೇಳ್ತೀವಲ್ಲ, ಇರ್ಪನಿ ಇಬ್ಬನಿ, ಹಾಗೆ ಇವನಲ್ಲಿ ಇದ್ದಂತಹ ಆ ನೀರಿನ ಅಂಶ ಕೂಡ ಎಲ್ಲ ಕಡಿಮೆ ಆಯಿತು. ಇವನು ಅಳೋದಕ್ಕೆ ಶುರುವಾದ. ಅಯ್ಯೋ, ನಾನು ಇಷ್ಟು ಸುಖ ಅನುಭವಿಸ್ತಾ ಇದ್ದೀನಲ್ಲ ಲಲಿತಾಂಗ, ಈಗ ಈ ಸುರಾಂಗನೆಯರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲಪ್ಪ, ನನ್ನ ಸ್ವಯಂ ಪ್ರಭೆಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಮನುಷ್ಯನ ರೀತಿಯಲ್ಲಿ ದೇವತೆ ಆಗಿದ್ದರೂ ಕೂಡ ಅವನು ಗೋಳಾಡ್ತಾನೆ. ಕಂಡವನ್ನೆಲ್ಲ ಕೇಳ್ಕೊಳ್ತಾನೆ. ಅವನಿದ್ದ ಆ ಮಲಗುವ ಮನೆ ರತ್ನಗಳಿಂದ ಖಚಿತವಾದದ್ದು. ಅವನು ಓಡಾಡ್ತಾ ಇದ್ದ ಜಾಗ ನಂದ ಲೋಕ, ಅದೆಲ್ಲ ಕಲ್ಪವೃಕ್ಷಗಳಿಂದ ಕೂಡಿರ್ತಕ್ಕಂಥ. ಸುರತರು ನಂದನಗಳಿರ ರತ್ನ ಪಿನದ್ಧ ವಿಮಾನ ಕುಟ್ಟಿಮಾಂತರ ಸುರತಾಲಯಂಗಳಿರ ಚಾರು ವಿಲೋಲ ಕಟಾಕ್ಷಪಾತ ಸೌಂದರ ಪರಿವಾರ ದೇವೇರ್ಯರ ಕೃತಾಂತ ನಿಂತು ನಿರ್ನೆರಂ ಎಳೆದುಯ್ಯೆ ಬಾರಿಸದೆ ಕೆಮ್ಮನೆ ಉಪೇಕ್ಷಿಸಿ ನೋಡುತ್ತಿರ್ಪಿರೆ. ನಾನೇನು ತಪ್ಪು ಮಾಡಿಲ್ಲ. ನಿರ್ನೆರಂ ವಿನಾಕಾರಣ ಅಂತಕ ಯಮ ನನ್ನನ್ನು ಎಳ್ಕೊಂಡು ಬರ್ತಾ ಇದ್ದಾನೆ. ನೀವು ನನ್ನನ್ನು ಕಾಪಾಡಿರಿ. ಸುರತರು ಕಲ್ಪವೃಕ್ಷವೇ, ನಂದನವನಗಳೇ, ದೇವತೆಗಳೇ ಅಂತ ಕಂಡವ್ರಿಗೆಲ್ಲ ಕಾಲು ಬಿದ್ದು ಕೈ ಮುಗಿದು ಕೇಳ್ಕೊಳ್ತಾನೆ. ಆವಾಗ ಅವರೆಲ್ಲ ನಗ್ತಾ ಹೇಳ್ತಾ, ಏನಿದು, ಯಮನನ್ನು ನಾವು ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತದೆ? ಮುನಿದು ಇವ ಜವಂಗಂ ಮಾಣ್ ಎನ್ನುವರು ಉಂಟೆ,
ಆದ್ದರಿಂದ ಜನನಂ ಮೃತಿ ಜರಾಂತಕ ಶೋಕಾಗ್ನಿಯಿಂದ ಆವನಂ ಈ ಸಂಸಾರದೋಳ್ ಬೈಯದ್. ನಾವು ಹುಟ್ಟಿದ ಮೇಲೆ ಹುಟ್ಟು ಸಾವು ಈ ರಾಟಳದಲ್ಲಿ ಪರಿಭ್ರಮಣ ಜೀವ ಮಾಡ್ತಾನೆ ಇರಬೇಕು. ಒಂದು ಕರ್ಮ ಕಾಳಿಕೆಯನ್ನು ಕಳೆದುಕೊಳ್ಳುವವರೆಗಂತೂ ಅವನಿಗೆ ಸಮಾಧಾನ ಹೇಳ್ತಾರೆ. ಹಾಗೆ ಅವರು ಹೊರಟು ಲಲಿತಾಂಗ ಅವನು ಮರಣಿಸ್ತಾನೆ. ಲಲಿತಾಂಗನೇನೋ ಸತ್ತ. ಇನ್ನು ಸ್ವಯಂಪ್ರಭೆಯ ಗತಿ ಏನು? ಅಲ್ಲ, ಪತಿ ಇರೋವರೆಗೂ ಗಂಡನಿರೋವರೆಗೂ ಎಲ್ಲ ಅಲಂಕಾರ ಮಾಡಿ ತನ್ನ ಸೌಂದರ್ಯವನ್ನೆಲ್ಲ ತೋರಿಸ್ತಾ ಇದ್ಲು. ಈಗ ಅದು ಯಾವುದರಲ್ಲೂ ಅವಳಿಗೆ ರುಚ ಇಲ್ಲ. ಅಲಕಂ ಅಂದರೆ ಮುಂಗುರುಳು, ಅಲಕಂ ಮಂದಾರ ಶೂನ್ಯಂ, ಮಂದಾರ ಹೂವುಗಳನ್ನು ಹಾಕ್ಕೊಂಡು ತನ್ನ ಕೂದಲಿಗೆ ಪೋಣಿಸ್ಕೊಂಡು ಸಂತೋಷ ಪಡ. ಅಲಕಂ ಮಂದಾರ ಶೂನ್ಯಂ ತಿಲಕಂ, ಅವಳು ಹಣೆಗೆ ಬೊಟ್ಟಿಟ್ಕೊಳ್ಳೋದ ಅದು ತಿಲಕಾಲಂಕಾರ ಶೂನ್ಯಂ. ಕದಪು ಮಕರಿಕಾಪತ್ರ ಶೂನ್ಯಂ ಘನಕುಚಯುಗಳಂ ಹಾರ ಶೂನ್ಯಂ ನಿತಂಬಂ ಕಳಕಾಂಚೀಧಾಮ ಶೂನ್ಯಂ ಚರಣಯುಗುಳಂ ನೂಪುರಾಳಾಪಶೂಲ್ಯಂ ನಲಿತಾಂಗಂ ಪೋದಡಾಯ್ತಾಕೆಗೆ ದಿವಮನಿತುಂ ನಿರ್ಜರಾರಣ್ಯ ಶೂನ್ಯಂ. ನನ್ನ ಪತಿ ಇದ್ದಾಗ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೆ, ಕೆನ್ನೆಯ ಮೇಲೆ ಅಲಂಕಾರ ಮಾಡ್ಕೊಳ್ತಾ ಇದ್ದೆ, ಹಣೆಯ ಮೇಲೆಲ್ಲ ಅಲಂಕಾರ ಮಾಡ್ತಾ ಇದ್ದೆ, ಹಾರ ಹಾಕ್ಕೊಳ್ತಾ ಇದ್ದೆ. ಈಗ ನನಗೆ ಅದು ಯಾವುದೂ ಇಲ್ಲ. ಇಡೀ ದೇವಲೋಕವೇ ನನ್ನ ಪಾಲಿಗೆ ಶೂನ್ಯವಾಯಿತು ಅಂತನ್ನೋದನ್ನು ಶೂನ್ಯ ಶೂನ್ಯ ಅನ್ನುವ ಶಬ್ದವನ್ನು ಮತ್ತೆ ಮತ್ತೆ ಆವರ್ತನ ಮಾಡಿಕೊಳ್ಳೋದರ ಮೂಲಕ ಒಂದು ಜೀವದ ನೋವನ್ನು, ಒಂದು ದುಃಖವನ್ನು, ವಿಷಣ್ಣತೆಯನ್ನು, ಪತಿಯ ಪರೋಕ್ಷದಲ್ಲಿ ಸತಿ ಪಡುವ ವೇದನೆಗಳನ್ನು ಕವಿ ಅದ್ಭುತವಾಗಿ ಶಬ್ದಗಳಲ್ಲಿ ಕಟ್ಟಿಕೊಂಡಿರ್ತಕ್ಕಂಥದ್ದು. ಇದು ಪಂಪನ ಶಕ್ತಿ. ಇದು ಅವನ ಲೇಖನೆಯ, ಅವನ ಪ್ರತಿಭೆಯ ಒಂದು ಸೊಗಸನ್ನು ನಾವು ಕಾಣ್ತೇವೆ. ಈ ರೀತಿ ನೂರಾರು ಪದ್ಯಗಳಲ್ಲಿ ಆದಿಪುರಾಣದ ಉದ್ದಕ್ಕೂ ಕವಿ ಓದುಗರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ತನ್ನ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದೇ ರೀತಿ ಮುಂದಿನ ಭಾಗದಲ್ಲಿ ಆ ಲಲಿತಾಂಗ ಮತ್ತು ಸ್ವಯಂಪ್ರಭೆ ಭಾವಾವಳಿ ಅಂತ ಹೇಳಿದ್ನಲ್ಲ, ಅವರು ಮತ್ತೆ ಶ್ರೀಮತಿ ಮತ್ತು ವಜ್ರಜಂಗರ ಆಗ್ತಾರೆ. ಹುಟ್ಟಿದಾಗ ಮದುವೆಯನ್ನು ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ಬೀಳ್ಕೊಡುಗೆ ಚಿತ್ರವನ್ನು ಪಂಪಂದು ಏನು ಸೊಗಸು ಅಂದರೆ ಅವನು ಚಿತ್ರಕ ಶಕ್ತಿ ಅಂತಾರೆ. ಶಬ್ದಗಳ ಮೂಲಕ, ಯಾಕಂದರೆ ಕವಿ ಹತ್ರ ಇರೋದು ಬರೀ ಶಬ್ದಗಳು, ಬರೀ ಪದಗಳು. ಶಿಲ್ಪಿ ಹತ್ರ ಯಾವುದೋ ಒಂದು ಲೋಹವೋ ಒಂದು ಕಲ್ಲೋ ಇರುತ್ತೆ, ಅದರ ಮೂಲಕ ಅವನು ಮೂರ್ತಿಯನ್ನು ಕೆತ್ತಿ ತೋರಿಸಬಹುದು, ಅದರ ಸೊಗಸನ್ನು ನಮ್ಮ ಗಮನಕ್ಕೆ ತರಬಹುದು. ವರ್ಣಶಿಲ್ಪಿಯಾದರೆ ಕುಂಚದ ಮೂಲಕ, ಬಣ್ಣಗಳ ರೇಖೆಗಳ ಮೂಲಕ ಒಂದು ಜೀವವನ್ನು ಅವನು ತೋರಿಸ್ಬೋದು, ಒಂದು ಬದುಕನ್ನು ಬಿಂಬಿಸ್ಬೋದು. ಪಂಪನಿಗೆ ಅಥವಾ ಕವಿಗೆ ಇರತಕ್ಕಂಥದ್ದು ಕೇವಲ ಶಬ್ದಗಳು. ಶಬ್ದಗಳಲ್ಲಿಯೇ ಈ ಎಲ್ಲ ಚೆಲುವನ್ನು, ಈ ಎಲ್ಲ ಭಾವನೆಗಳನ್ನು, ಇಡೀ ಲೋಕವನ್ನು, ಮನುಷ್ಯ ಲೋಕ, ಸ್ವರ್ಗ, ಇಷ್ಟನ್ನೆಲ್ಲ ಶಬ್ದಗಳಲ್ಲೇ ತೋರಿಸ್ಬೇಕು. ಪಂಪ ಆ ಕೆಲಸವನ್ನು, ಶಬ್ದಗಳ ಮೇಲೆ ಎಂಥ ಪ್ರಭುತ್ವ, ಭಾಷೆಯ ಮೇಲೆ ಎಂತಹ ಹಿಡಿತ, ಅವನ ಭಾಷೆಯಲ್ಲಿ ಬಡತನ ಇಲ್ಲ. ಇಡೀ ಶಬ್ದ ಪ್ರಪಂಚ ಅವನು ಹೇಳಿದಾಗೆ ಕೇಳ್ತಕ್ಕಂತಹ ಒಂದು ರೀತಿಯಲ್ಲಿ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಬ್ರಹ್ಮನು ಈ ಲೋಕಕ್ಕೆ ಮುಖ್ಯ, ಕಾವ್ಯಲೋಕಕ್ಕೆ ಕವಿ ಮುಖ್ಯ. ಅವನಿಗೆ ಹೇಗೆ ಬೇಕೋ ಹಾಗೆ ಪಾತ್ರಗಳನ್ನು ಸೃಷ್ಟಿಸ್ತಾನೆ. ಆ ಕೆಲಸದಲ್ಲಿ ಪಂಪ ತನ್ನ ಪಾತ್ರಗಳನ್ನು ಸೃಷ್ಟಿಸುವುದಷ್ಟೇ ಅಲ್ಲ, ಅವು ನಿರ್ಜೀವ ಪಾತ್ರಗಳಲ್ಲ, ಸಜೀವ ಪಾತ್ರಗಳಿಗೆ ನಮ್ಮ ಎದುರಿನಲ್ಲಿ ಬಂದು ಅವರ ನೋವು ನಲಿವುಗಳನ್ನು ನಿವೇದಿಸಿಕೊಳ್ಳುವ ರೀತಿ, ಅವರು ಬಾಳುವ ರೀತಿ, ಇದನ್ನೆಲ್ಲವನ್ನು ನಮಗೆ ಓದುಗರಿಗೆ ಬಹಳ ಕಣ್ಣೆದುರಿಗೇ ಎಲ್ಲ ಸಂಭವಿಸ್ತಾ ಇದೆಯೇನೋ, ನಮ್ಮೆದುರಿಗೆ ಓಡಾಡ್ತಾ ಇದೆಯೋ ಅನ್ನೋ ಹಾಗೆ ಸಜೀವ ಪಾತ್ರಗಳೇ ಅವನು ರೂಪಿಸಿರ್ತಕ್ಕಂಥದ್ದು. 10 ಭವಗಳಾಯಿತು. ಅದನ್ನು ಉಳಿದ ಭವಾವಳಿಯನ್ನು ನಿಲ್ಲಿಸಿ ನಾವು ಆದಿತೀರ್ಥಂಕರನ ಭವಕ್ಕೆ ಬರೋಣ. ಆದಿತೀರ್ಥಂಕರರು ನಾಭಿರಾಜ ಎನ್ನುವ 16ನೆಯ ಮನುವಿನ ಮಡದಿಯಾದ ಮರುದೇವಿಗೆ ಮಗನಾಗಿ ಹುಟ್ಟುತ್ತಾರೆ. ಅದಕ್ಕೆ ಮೊದಲು ನಾನು ಆಗಲೇ ಹೇಳಿದಂತಹ ಒಂದು ಲೋಕದ ಬೆಳವಣಿಗೆಯನ್ನು ಹೇಳಿದ್ದಲ್ಲ, ನವಗ್ರಹವಿವೇಕಗಳು, ಪಂಚಾನುದಶಗಳು, ಅದರ ತುದಿಯಲ್ಲಿ ಸರ್ವಾರ್ಥ ಸಿದ್ಧಿಯಲ್ಲಿದ್ದ ಅಹಮಿಂದ್ರ ಜೀವ ಬಂದು ತಾಯಿಯ ಗರ್ಭದಲ್ಲಿ, ಮರುದೇವ ಗರ್ಭದಲ್ಲಿ ಸೇರಿಕೊಳ್ಳುತ್ತೆ. ತೀರ್ಥಂಕರನಾಗುವವನು, ಆತನಿಗೆ 5 ಕಲ್ಯಾಣಗಳುಂಟು. ಇದಕ್ಕೆ ಪಂಚ ಕಲ್ಯಾಣಗಳು ಅಂತ ಅಂದರೆ 5 ಮುಖ್ಯವಾದಂತಹ ಘಟನೆಗಳು, ಭಾಗಗಳು, ಆಚರಣೆಗಳು, ಅವು ಕರ್ತವ್ಯಗಳು ನೆರವೇರುತ್ತೆ.
ಹೀಗೆ ಗರ್ಭಕ್ಕೆ ಬಂದು ಸೇರತಕ್ಕಂಥದ್ದು ಇದು ಮೊದಲನೇ ಕಲ್ಯಾಣ. ಇದಕ್ಕೆ ಗರ್ಭಾವತರಣ ಕಲ್ಯಾಣ ಅಂತ ಕರೀತಾರೆ. ಮತ್ತು ಈ ಗರ್ಭಾವತರಣ ಕಲ್ಯಾಣ ಆದ ಸಂದರ್ಭದಲ್ಲಿ ಇಂದ್ರನಿಗೆ ಆಸನ ಕಂಪಾಗುತ್ತೆ. ಓಹೋ, ಈ ಜೀವ ಬಂದು ತಾಯಿಯ ಗರ್ಭದಲ್ಲಿ ಸೇರಿದೆ ಅಂಥೇಳಿ ಅವನು ಬಂದು ಅದಕ್ಕೆ ಸೂಚನೆ ಅವನಿಗೆ ಅವನ ಕುರಿತ ಆಸನ ಅಲುಗಾಡುತ್ತು ಅಂತಂದರೆ ಈ ರೀತಿ ಘಟನೆ ನಡೆದಿದೆ ಎನ್ನುವುದಕ್ಕೆ ಅವನಿಗೆ ಸೂಚನೆ ಕೊಟ್ಟ ಹಾಗೆ ಬಂದು ಸಂಭ್ರಮಿಸ್ತಾನೆ. ಆ ರಾಜ್ಯಕ್ಕೆ, ಆ ರಾಜಧಾನಿಗೆ ಸುವರ್ಣ ವೃಷ್ಟಿ 6 ತಿಂಗಳು ಸತತವಾಗಿ ವೃಷ್ಟಿಯನ್ನು ಮಾಡ್ತಾನೆ. ಹಿಂದೂ ಪುರಾಣಗಳಲ್ಲಿ ಬರುವ ದೇವೇಂದ್ರನಿಗೂ ಇಂದ್ರನಿಗೂ ಜೈನ ಪುರಾಣದಲ್ಲಿ ಬರುವ ಇಂದ್ರನಿಗೂ ಒಂದು ಪ್ರಮುಖವಾದ ವ್ಯತ್ಯಾಸ ಉಂಟು. ಅದೇನು ಅಂದರೆ, ಅಲ್ಲಿಯ ಇಂದ್ರನು ಯಾರಾದರೂ ತಪಸ್ಸು ಮಾಡ್ತಾ ಇದ್ದರೆ ನನ್ನ ಇಂದ್ರ ಪದವಿ ಹೊರಟೋಗುತ್ತೆ ಅಂತ ಹೇಳಿ ತಕ್ಷಣವೇ ಅವನು ರಂಬೆಯೋ, ಊರ್ವಶಿ, ಮೇನಕೆ, ತಿಲವತಿ ಇವರನ್ನೆಲ್ಲ ಕಳಿಸಿ ಅವನಿಗೆ ತಪೋಭಂಗ ಉಂಟಾಗಿ ಅವನಿಗೆ ಸಿದ್ಧಿ ದೊರಕದ ಹಾಗೆ ನೋಡ್ಕೊಳ್ತಾ ಅಡ್ಡಿಪಡಿಸ್ತಾನೆ. ಅವನ ಮಾತ್ಸರ್ಯ ಉಂಟು ಅವನಲ್ಲಿ. ಆದರೆ ಜೈನ ಪುರಾಣದಲ್ಲಿ ಬರತಕ್ಕಂತಹ ಇಂದ್ರನು ಹಾಗಲ್ಲ. ಇಂದ್ರನು ಇಂತಹ ಜೀವ ಈ ರೀತಿ ಪ್ರಗತಿಯನ್ನು ಪಡೀತು ಅಂದರೆ ಅದರ ಪುರೋಭಿವೃದ್ಧಿಯಲ್ಲಿ ಆತ ಸುಖಿಸ್ತಾನೆ, ಆನಂದಿಸ್ತಾನೆ, ಸಂತೋಷ ಪಡ್ತಾನೆ, ಸಹಕರಿಸ್ತಾನೆ. ಹೀಗಾಗಿ 5-6 ತಿಂಗಳು ತೀರ್ಥಂಕರ ಜೀವ ತಾಯಿಯ ಗರ್ಭಕ್ಕೆ ಬಂದ ಸೇರಿದ ಆ ರಾಜ್ಯದಲ್ಲಿ ವೃಷ್ಟಿಯನ್ನು ಮಾಡ್ತಾನೆ. ಆಮೇಲೆ ಆ ಮಗುವಿನ ಜನನ ಆಗುತ್ತೆ. ಇದು 2ನೆಯ ಕಲ್ಯಾಣ. ಇದಕ್ಕೆ ಜನ್ಮೋತ್ಸವ ಕಲ್ಯಾಣ ಅಂತ. ಈಗಲೂ ಮನೆಯಲ್ಲಿ ತೊಟ್ಲು ತೂಗೋ ಪೂಜೆ ಇದೆಲ್ಲ ಮಾಡ್ತಾರಲ್ಲ, ಹಾಗೆ ಅರಮನೆಯಲ್ಲಿ ಅಂತ ದೊಡ್ಡ ಪೂಜೆ ನಡೆಯುತ್ತೆ. ಇದು ಜನ್ಮಾಭಿಷೇಕ ಕಲ್ಯಾಣ ಅಥವಾ ಜನ್ಮೋತ್ಸವ ಕಲ್ಯಾಣ ಆಗ್ತಕ್ಕಂಥದ್ದು. ಆ ಮಗುವನ್ನು ಶಚೀದೇವಿ ಮತ್ತು ಇಂದ್ರ ತೆಗೆದುಕೊಂಡು ಹೋಗಿ ಸ್ನಾನಾದಿಗಳನ್ನೆಲ್ಲ ಮಾಡಿ ತಂದು ಪುನಃ ತಾಯಿ ಹತ್ರ ಅದನ್ನು ಬಿಡ್ತಾರೆ. ಇದೆಲ್ಲ ವೃಷಭ ಸ್ವಾಮಿ ಅಂತವನಿಗೆ ನಾಮಕರಣ ಎಲ್ಲ ಮಾಡಿದ್ದಾದ ಮೇಲೆ ಆ ಪೂಜೆ ಹೇಗಾಯಿತು, ಆತನಿಗೆ ಸ್ನಾನ, ಅಭಿಷೇಕ ಇತ್ಯಾದಿಯನ್ನು ಹೇಗೆ ಮಾಡಿದರು ಅನ್ನೋದನ್ನು ಪಂಪ ಅದ್ಭುತವಾದಂತಹ ಒಬ್ಬ ಮಹಾಕವಿ ಮಾತ್ರ ಕೊಡಬಹುದಾದ ಚಿತ್ರಣವನ್ನು ಕೊಟ್ಟಿದ್ದಾನೆ. ಅನೇಕ ಪದ್ಯಗಳು ಅದಕ್ಕಿದ್ದಾವೆ. ಅದಾದ ಮೇಲೆ ಆತನಿಗೆ ಜನನ ಆಗತಕ್ಕಂತಹ ಭರತ ಬಾಹುಬಲಿಯ ವಿಚಾರ, ಯಶಸ್ವತಿ ಸುನಂದೆಯರ ಹೆಣ್ಣು ಮಕ್ಕಳ ವಿಚಾರ ಇದು ಎಲ್ಲ, ಮತ್ತು ಆ ಮಕ್ಕಳು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಒಂದು ಪ್ರಾವೀಣ್ಯವನ್ನು ಹೇಗೆ ಸಂಪಾದಿಸಿದ್ರು ಅನ್ನೋದೆಲ್ಲ ಬರುತ್ತೆ. ಇದೆಲ್ಲ ಆದಮೇಲೆ ಈ ಸಂಸಾರದಲ್ಲೇ ಇದ್ದು ಬಿಟ್ಟಿರ್ತಾನೆ ತೀರ್ಥಂಕರ. ಅವನು ಪರಿನಿಷ್ಕ್ರಮಣ ಕಲ್ಯಾಣ ಆಗಬೇಕು, ಮೋಕ್ಷಗಾಮಿ ಆಗಬೇಕು. ಆದ್ದರಿಂದ ದೇವೇಂದ್ರ ಯೋಚನೆ ಮಾಡ್ತಾನೆ, ಈತನಿಗೆ ವೈರಾಗ್ಯ ಉಂಟಾಗತಕ್ಕಂಥ ಒಂದು ಪ್ರಸಂಗವನ್ನು ನಿರ್ಮಿಸಬೇಕು ಅಂತೇಳಿ ಒಂದು ನೃತ್ಯವನ್ನು ಏರ್ಪಾಡು ಮಾಡ್ತಾನೆ. ಆ ನೃತ್ಯಕ್ಕೋಸ್ಕರ ನೀಲಾಂಜನ ಎನ್ನುವ ದೇವಲೋಕದ ಮಹಾನರ್ತಕ್ಕೆ, ಮಹಾ ಅಪ್ಸರೆ ಅವಳನ್ನು ಕಳಿಸ್ಕೊಡ್ತಾರೆ. ಅಂತಹ ನೀಲಾಂಜನೆ ಬಂದು ಒಂದು ನೃತ್ಯದ ಪ್ರಸಂಗ ರಾಜಕುಮಾರರುಗಳೆಲ್ಲ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಮತ್ತು ಈ ಋಷಭದೇವ, ಪುರದೇವ, ಆದಿದೇವನು ನೋಡ್ತಾ ಇದ್ದಾನೆ. ನೀಲಾಂಜನೆ ಬಂದು ರಂಗಸ್ಥಳದ ಮೇಲೆ ಪ್ರವೇಶಿಸಿದಳು. ಪೊಕ್ಕಳ್ ರಂಗಮಂ ಪ್ರೇಕ್ಷಕರ ಅಂತರಂಗಮಂ. ಬರೀ ರಂಗಸ್ಥಳದ ಮೇಲೆ ಮಾತ್ರ ಅಲ್ಲ, ಅವಳು ಬಂದ ರೀತಿ ಹೇಗಿತ್ತು ಅಂದರೆ ನೋಡ್ತಾ ಇದ್ದರೆ ಎಲ್ಲವರ ಅಂತರಂಗದನ್ನೇ ಪ್ರವೇಶಿಸಿದ ಹಾಗೆ ನೃತ್ಯವನ್ನು ಲಭನಯಿಸ್ತಾಳೆ. ಆದರೆ ಆಕೆಯ ಆಯಸ್ಸು ಮುಗಿದು ಹೋದದ್ರಿಂದ ನೋಡ್ತಾ ಇದ್ದಾಗೆ, ನೃತ್ಯ ಮಾಡ್ತಾ ಇದ್ದಾಗೆ ಶಿ ಡಾನ್ಸ್ಡ್ ಅವೇ ಇನ್ ಟು ಡೆತ್, ಕರಗು ಹೋಗ್ಬಿಡ್ತಾಳೆ, ಕರ್ಪುದಾಗ ಅದೃಶ್ಯಲಾಗಿ ಹೋಗ್ತಾಳೆ. ರಸಭಂಗ ಆಯ್ತಲ್ಲ, ಭರತನ ನಾಟ್ಯಮನಿಯ ಶಾಸ್ತ್ರದ ಪ್ರಕಾರ ರಸಭಂಗ ಹಾಕ್ಕೊಡೋದು. ಆದ್ದರಿಂದ ಆಗ ದೇವೇಂದ್ರ ತಕ್ಷಣವೇ ಅವಳ ಹಾಗೇ ಇರತಕ್ಕಂಥ ಇನ್ನೊಂದು ಜೀವವನ್ನು, ಇನ್ನೊಬ್ಬ ನರ್ತಕಿಯನ್ನು ಸೃಷ್ಟಿಸಿ ರಂಗದ ಮೇಲೆ ಬಿಡ್ತಾನೆ. ಉಳಿದವರಿಗೆ ಈ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅವಳೇ ನೀಲಾಂಜನೇ ನೃತ್ಯ ಮಾಡ್ತಾ ಇದ್ದಾರಂತ ಎಲ್ಲರೂ ಅಂದ್ಕೊಳ್ತಾ ಇದ್ದರೆ, ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಂತಹ ಮೇಧಾವಿಯಾದಂತಹ ಆದಿತೀರ್ಥಂಕರನಿಗೆ ಗೊತ್ತಾಗುತ್ತೆ, ಓಹೋ, ಎಲ್ಲ ಜೀವಗಳಿಗೂ ಕೂಡ ಈ ರೀತಿ ಮರಣ ಉಂಟು, ದೇವತೆಗಳು ಇದಕ್ಕೆ ರಿಯಾಯಿತಿ ಇಲ್ಲ. ಹೀಗಿರುವಾಗ ನಾನು ಇನ್ನೂ ಈ ಸಂಸಾರದಲ್ಲಿರುವುದು ಸರಿಯಿಲ್ಲ ಅಂಥೇಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚುತ್ತಾನೆ. ಮುಖ್ಯವಾಗಿ ಹಿರಿಯ ಮಗನಾದಂತಹ ಭರತನಿಗೆ ಅಯೋಧ್ಯೆ ನಗರ ಮತ್ತು ಆ ರಾಜ್ಯವನ್ನು, ಎರಡನೆಯ ಮುಖ್ಯ ಮಗನಾದಂತಹ ಬಾಹುಬಲಿಗೆ ಪೌದನಪುರದ ರಾಜ್ಯವನ್ನು ಕೊಟ್ಟು ಆತ ತಪಸ್ಸಿಗೆ ತೆರಳುತ್ತಾನೆ. ಭರತ, ಬಾಹುಬಲಿ, ಉಳಿದ ಮಕ್ಕಳಿಗೆಲ್ಲರಿಗೂ ರಾಜ್ಯವನ್ನು ಅನುಭವಿಸ್ತಾ ಇರುವ ಸಂದರ್ಭದಲ್ಲಿ ಭರತನ ಆಯುಧಾಗಾರದಲ್ಲಿ, ಆಯುಧ ಶಾಲೆಯಲ್ಲಿ ಚಕ್ರರತ್ನ ಮೂಡುತ್ತೆ. ಚಕ್ರರತ್ನ ಕಾಣಿಸ್ಕೊಳ್ತು ಅಂದರೆ ಅದು
ಚಕ್ರ ಅದು, ತೇಜಸ್ವಿಯಾದಂಥ ಚಕ್ರ ಅದು. ನೀನು ಷಟ್ಖಂಡ ಭೂಮಂಡಲವನ್ನು ಗೆಲ್ಲಬೇಕು ಎನ್ನುವ ಸೂಚನೆ ಇರತಕ್ಕಂಥದ್ದು. ಆದ್ದರಿಂದ ಅದೇ ಸಂದರ್ಭದಲ್ಲಿ ಏಕಕಾಲದಲ್ಲಿ ಇವನಿಗೆ ಪುತ್ರೋತ್ಸವ ಆಯಿತು ಎನ್ನುವ ಒಂದು ಸುದ್ದಿಯೂ ಬರುತ್ತೆ. 2 ಉತ್ಸವಗಳು, 2 ಮಹಿಮೆಗಳು, 2 ಲಾಭಗಳು ಏಕಕಾಲದಲ್ಲಿ ಅವನಿಗೆ ಪ್ರಾಪ್ತಿಯಾಯಿತು. ಆಮೇಲೆ ಭರತನು ಷಟ್ಖಂಡ ಭೂಮಂಡಲಕ್ಕೆ ಹೋಗಿ ಅದರ ಸುಮಾರು 4 ಆಶ್ವಾಸಗಳಲ್ಲಿ ವಿಸ್ತಾರವಾಗಿ ವರ್ಣಿಸಲಾಗಿದೆ. ಆ ರೀತಿ ಅವನು ಯುದ್ಧಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅವನ ಅಂತಃಪುರ ಪರಿವಾರದವರು ಕೂಡ ಎಲ್ಲ ಜೊತೆಯಲ್ಲಿ ಬರ್ತಾರೆ. ಅವರೆಲ್ಲ ದಾರಿಯಲ್ಲಿ ಇರ್ತಕ್ಕಂತಹ ಅನೇಕ ಗಂಗಾ ನದಿಯ ತೀರದಲ್ಲಿ ದೊಡ್ಡ ವನ ಇರುತ್ತೆ. ಅವರು ವನವಿಹಾರದ ರೀತಿಯಲ್ಲಿ ಅಲ್ಲಿ ಪ್ರವೇಶಿಸಿ ಹೋಗುವಾಗ ಅದೊಂದು ರೀತಿಯಲ್ಲಿ ಪುಷ್ಪರಗಳೆಯ ಹಾಗೆ ನಾನಾ ರೀತಿಯ ಮರಗಳ ಹೂವುಗಳನ್ನು ಅವರು ಮೊದಲೇ ಸ್ತ್ರೀಯರು ಅಲಂಕಾರ ಪ್ರಿಯರು ಆ ಹೂವುಗಳನ್ನು ಮುಡಿಯುವ ರೀತಿ, ಯಾವ ಹೂವಿನ ರೂಪ ಹೇಗೆ, ಅದರ ಆಕಾರ ಎಷ್ಟು, ಅದರ ಬಣ್ಣ ಏನು, ಈ ಎಲ್ಲ ಸೂಕ್ಷ್ಮಗಳನ್ನು ಪಂಪ 2 ಆಶ್ವಾಸಗಳಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಅದೇ ಚಂದ್ರೋದಯ ಆಗುತ್ತೆ, ಆ ಬೆಳಕಿನಲ್ಲಿ ಹೇಗೆ ಕಾಣ್ತಾ ಇತ್ತು, ಗಂಗಾ ನದಿಯ ತರಂಗಗಳು ಹೇಗಿದ್ವು, ಆ ವನದ ನಾನಾ ವೃಕ್ಷಗಳ ಹೆಸರುಗಳು ಏನು, ಅದರ ಎತ್ತರಗಳೇನು, ಎಷ್ಟನ್ನು ವಿಸ್ತಾರವಾಗಿ ಅವನು ವರ್ಣಿಸಿದ್ದಾನೆ. ವರ್ಣಿಸುವ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಉಲ್ಲೇಖಿಸುವ 2 ಭಾಗ ಅಂದರೆ, ಪಂಪನಿಗೆ ಎಲ್ಲ ಮರಗಳಲ್ಲೂ ಮಾವಿನ ಮರ ಬಹಳ ಮುಖ್ಯ ಮತ್ತು ಇಷ್ಟ ಆತನಿಗೆ. ಅದನ್ನು ಅದ್ಭುತವಾಗಿ ವರ್ಣಿಸ್ತಾನೆ. ಮಾವಿನ ಮರದ ವರ್ಣನೆ ಅಂದರೆ ಮೈಮರೆತು ಬಿಡ್ತಾನೆ. ಹಾಗೆ ಮಲ್ಲಿಗೆ, ಪಂಪನಿಗೆ ಅಡ್ಡ ಹೆಸರು ಅಂದರೆ ಮಾವಿನ ಕವಿ, ಮಲ್ಲಿಗೆಯ ಕವಿ ಅಂತ. ಪೊಯೆಟ್ ಆಫ್ ಮಾವು ಆ್ಯಂಡ್ ಜಾಸ್ಮಿನ್ ಅಂತ ಇಂಗ್ಲೀಷ್ನಲ್ಲಿ ವಿಮರ್ಶೆ ಬರೆದಿದ್ದಾರೆ. ಅಂತಹ ಮಾವು ಮತ್ತು ಮಲ್ಲಿಗೆಯನ್ನೆಲ್ಲ ವರ್ಣಿಸಿ ಅದ್ಭುತವಾಗಿ ವರ್ಣಿಸಿರೋದ್ರ ಜೊತೆಗೆ 11ನೇ ಆಶ್ವಾಸದ ಉದ್ದಕ್ಕೂ ಪ್ರಕೃತಿಯ ಉಪಾಸನೆ. ಪಂಪ ಪ್ರಕೃತಿಯ ಕವಿ, ಪ್ರಕೃತಿಯೇ ಅವನಿಗೆ ಒಂದು ರೀತಿ ಗುರು ಆಗಿರ್ತಕ್ಕಂಥ ಪಂಪ ಚಕ್ರವರ್ತಿಯಾದಂತಹ ಭರತನ ರಾಣಿಯರು ಪಟ್ಟ ಆ ವನವಿಹಾರದ ವರ್ಣನೆಯನ್ನು, ಅವರು ನೋಡಿದ ನಿಸರ್ಗದ ಚೆಲುವಿನ ಸಂಗತಿಗಳನ್ನು ವಿಸ್ತಾರವಾಗಿ ಅವನು ವರ್ಣಿಸಿದ್ದಾನೆ. ರಾಣಿಯರ ವನವಿಹಾರ ಅದು ಕನ್ನಡ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧವಾದದ್ದು. ಅದೇ ರೀತಿಯಲ್ಲಿ ಚಂದ್ರೋದಯದ ವರ್ಣನೆ 1-2 ಆದರೂ ನಾವು ಹೇಳಬೇಕಾಗತ್ತೆ. ಚಂದ್ರೋದಯದ ವರ್ಣನೆ, ಚಂದ್ರನನ್ನು ಎಲ್ಲ ಕವಿಗಳು ವರ್ಣಿಸಿದ್ದಾರೆ. ನಮ್ಮ ಆಧುನಿಕ ಕವಿಗಳು ಬೇಂದ್ರೆ ಚಂದ್ರನ ವರ್ಣನೆ ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥ ನಾವು ಕಂಡಿದ್ದೀವಿ. ರನ್ನ ಕವಿ ಚಂದ್ರನ ಬೆಳದಿಂಗಳು ಹೇಗಿದೆ ಅಂದರೆ ಅದು ಒಂದು ರೀತಿ ಬೆಳದಿಂಗನ ಕೆರೆ ಇದ್ದಾಗಿದೆ, ಅದರಲ್ಲಿ ನಾವು ಈಜಾಡಬಹುದು ಅನ್ನೋ ಥರ ಇದೆ. ಮತ್ತು ನಮ್ಮ ಮನೆಯ ಹೊಲದ ಕಾಲುವೆಗಳ ಮೂಲಕ ಅದನ್ನು ಹರಿಸ್ಕೊಳ್ಬೋದು. ಈ ಥರ ಉತ್ಪ್ರೇಕ್ಷೆಯಿಂದ ರನ್ನಕವಿ ವರ್ಣಿಸಿದ್ದಾನೆ. ಪಂಪನ ವರ್ಣನೆ ಮಾತ್ರ ಅದು ಹೇಗಿತ್ತು ಅಂದರೆ, ಚಂದ್ರ ಸಾಮಾನ್ಯವಾಗಿ ಆ ದಿಕ್ಕಿನಿಂದ ಸ್ವಲ್ಪ ಮೇಲಕ್ಕೆ ಬರ್ತಾನೆ. ಮೇಲಕ್ಕೆ ಬರುವಾಗ ಮೊದಲಿದ್ದ ಬಣ್ಣ ಸ್ವಲ್ಪ ಬದಲಾಗುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಬದಲಾಗುತ್ತೆ. ಅಂದರೆ ಬಣ್ಣಗಳೂ ಬದಲಾಗುತ್ತೆ. ಆ ದುಂಡು ಬಿಂಬ ಬೆಳ್ಳನೆಯ ವರ್ಣನ ಪಡೆಯುವ ಹೊತ್ತಿಗೆ ಅನೇಕ ವ್ಯತ್ಯಾಸಗಳನ್ನು ಪಡೆದಿರುತ್ತೆ. ಹಾಗೆ ನಿಸರ್ಗದಲ್ಲಿ ಚಂದ್ರೋದಯ ಸಂದರ್ಭದಲ್ಲಿ ಸಂಭವಿಸುವ ಈ ಮಾರ್ಪಾಟುಗಳನ್ನು ಕವಿ ಒಂದು ವೃತ್ತ ಪದ್ಯದಲ್ಲಿ ವರ್ಣಿಸಿರೋದನ್ನು ಹೀಗೆ: ಅದೊಂದಿನಿಸು ಬೇಗದಿಂ ನವ ಜಪ ಪ್ರಸೂನಾಭವಮಂ ಆಯ್ದುದೊಂದಿನಿಸು ಬೇಗದಿಂ ಕನಕ ಕುಂಭವಂತಾಯಿತು, ಕನಕ ಕುಂಭದಂತಾಯಿತು ಮತ್ತದೊಂದಿನಿಸು ಬೇಗದೆಂ ಮೃದು ಮೃಣಾಳ ಸಂಕಾಶಮಾಯಿತು, ಅದೇಂ ಬೆಳಿಕೆ ಬಿಂಬಂ ಉಜ್ಜಳಿಕೆಯೋ ಸುಧಾಸೂತಿಯ. ಚಂದ್ರಬಿಂಬದ ಈ ಉಜ್ಜಳಿಕೆ, ಅದರ ಹೆಚ್ಚುಗಾರಿಕೆ ಅಂದರೆ ಜಾಸ್ತಿ ಆಗ್ತಾ ಮೇಲಕ್ಕೆ ಬಂದದ್ದು ಎಷ್ಟು ಅಂತ ಒಂದು ಚಿತ್ರವನ್ನು ಕೊಡ್ತಾನೆ. ಭರತ ಹೋಗಿ ತನ್ನ ತಂದೆಯ ಹತ್ರ ಎಲ್ಲ ಪ್ರಾರ್ಥಿಸ್ಕೊಂಡು ಬರ್ತಾನೆ. ಅವನು ಹೇಳಿದ, ನನಗೆ ಇನ್ನೇನು ಬೇಡ, ದೊಡ್ಡ ಕೇಚರನಾಗಿ ಹುಟ್ಟಬೇಕು ಅನ್ನೋತಕ್ಕಂಥದ್ದಲ್ಲ. ಅಮರೇಂದ್ರೋನ್ನತಿ ಕೇಚರೇಂದ್ರ ವಿಭವಂ ಭೋಗೇಂದ್ರ ಭೋಗಂ ಮಹೇಂದ್ರ ಮಹೇಶ್ವರ್ಯಂ ಇವೆಲ್ಲ ಮದ್ರುಮಂ ಇವಂ ಬೆಳ್ಪಂತು ಬೆಳ್ಳನ್ ಅಲ್ಲೆನ್ ಬೆಳ್ಳಲ್ಲೆನ್ ಉತ್ತಮ ದೀಕ್ಷಾವಿಧಿಯಂ ಕರ್ಮಕ್ಷಯಂ ಬೋಧಿಲಾಭಂ ಅಮೋಘಂ ದೊರಕೊಳ್ಳುವುದಕ್ಕೆ ಮೆಗೆ ಮುಕ್ತಿಶ್ರೀ ಮನೋವಲ್ಲಭ. ನನಗೆ ಅಂತಹ ಒಂದು ಸುಖಮರಣ ಪ್ರಾಪ್ತವಾಗಬೇಕು ಮತ್ತು ಶಾಶ್ವತವಾದ ಜ್ಞಾನ ನನಗೆ ಉಂಟಾಗಬೇಕು ಅಂತೆಲ್ಲ ಪ್ರಾರ್ಥಿಸಿಕೊಂಡು ಬಂದಂತಹ ಆ ಭರತ ಯಾವಾಗ
ದಿಗ್ವಿಜಯದಿಂದ ಷಟ್ಖಂಡ ಭೂಮಂಡಲವನ್ನು ಗೆದ್ದನೋ ಅವನಿಗೆ ಅಹಂಕಾರ ಪ್ರಾಪ್ತವಾಗುತ್ತೆ. ಓಹೋ, ನಾನು ಮಹಾಸಾಹಸಿ, ಇದುವರೆಗೆ ಯಾರೂ ಇಷ್ಟು ಭೂಮಂಡಲವನ್ನು ಗೆದ್ದವರಿಲ್ಲ, ನಾನು ಗೆದ್ದಿದ್ದೀನಿ ನಾನು ಅಂತ ಹೇಳಿ ಆ ವೃಷಭಾಚಲ ಬೆಟ್ಟದ ಹತ್ತಿರ ಹೋಗಿ ನನ್ನ ಹೆಸರನ್ನು ಒಂದು ಶಾಸನ ರೂಪದಲ್ಲಿ ಕೆತ್ತಬೇಕು ಅಂತ ಆಜ್ಞೆ ಮಾಡಿ ಹೋಗಿ ನೋಡ್ತಾನೆ. ಇವನಿಗಿಂತ ಹಿಂದಿನ ಭವಗಳಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಎಷ್ಟೊಂದು ಅಲ್ಲಿ ಆ ಬೆಟ್ಟದ ಮೇಲೆ ತಮ್ಮ ಸಾಹಸವನ್ನು, ತಮ್ಮ ಕೀರ್ತಿಯನ್ನು ಎಲ್ಲ ಬರೆಸ್ಕೊಂಡಿದ್ದರು ಅಂದರೆ ಇವನ ಶಾಸನಕ್ಕೆ ಜಾಗವೇ ಇರಲಿಲ್ಲ. ಅದರೊಳ್ ಅನೇಕ ಕಲ್ಪ ಶತಕೋಟಿಗಳೊಳ್ ಸಲೆಸಂದ ಚಕ್ರವೃಂದದ ಛಲದ ಆಯದ ಆಯತಿಯ ನನ್ನಿಯ ಚಾಗದ ಬೀರದ ಮಾತುಗಳು ಪೊದೊಳ್ದು ಒದವಿರೆ ತತ್ಪ್ರಶಸ್ತಿಗಳೊಳ್ ಒಯ್ಯೇನೆ ನೋಡಿ ನೋಡಿ ಕೊಳಗಂಡ ಗರ್ವರಸಂ ಸೋರ್ದುದು. ಇವನಿಗಿಂತ ಹಿಂದೆ ಇದ್ದವರು ನಾನಾ ಗುಣಗಳಲ್ಲಿ ಪ್ರಸಿದ್ಧಿಯಾಗಿದ್ದದ್ದನ್ನು ಕೆತ್ತಿಸ್ಕೊಂಡಿದ್ದರು. ಆಗ ಇವನ ಅಹಂಕಾರ, ಅದು ಇವನ ದೇಹವೆನ್ನುವ ಕೊಡದಲ್ಲಿ ತುಂಬಿಕೊಂಡಿದ್ದಂಥ ಅಹಂಕಾರ ರಂಧ್ರಗಳನ್ನು ಮಾಡಿದ ಹಾಗೆ ಸ್ವಲ್ಪ ಸೋರ್ತು. ಆದರೂ ಅದು ಮುಗಿಲಿಲ್ಲ. ರಾಜಧಾನಿಗೆ ಹಿಂತಿರುಗಿ ಬರೋದಕ್ಕೆ ಮೊದಲು ಆ ಯುದ್ಧ ಶಾಸನಗಳಲ್ಲೇ ಕೆಲವನ್ನು ಅಳಿಸಿ ಇವನ ಕೀರ್ತಿಯನ್ನು ಅಲ್ಲಿ ಕೆತ್ತಿಸ್ಕೊಂಡು ರಾಜಧಾನಿಗೆ ಬಂದರೆ ಆ ಚಕ್ರರಥ ಅಯೋಧ್ಯೆಯ ರಾಜಧಾನಿಯ ಒಳಕ್ಕೆ ಹೋಗದೆ ಹೊರಗಡೆನೇ ನಿಂತು ಹೋಗುತ್ತೆ, ಧರಣಿ ಮಾಡುತ್ತೆ. ಅದು ಷಟ್ಖಂಡ ಭೂಮಂಡಲವನ್ನು ಗೆದ್ದು ಬಂದಿದ್ದೀನಿ, ಇದೇನು ನಗರವನ್ನು ಪ್ರವೇಶಿಸಿದ ಚಕ್ರ ಇಲ್ಲೇ ನಿಂತು ಹೋಯ್ತಲ್ಲ ಅಂತ ಆ ಪುರೋಹಿತರನ್ನು ಕೇಳಿದಾಗ ಅವರು ಹೇಳಿದರು, ನಿನಗೆ ಎಲ್ಲ ರಾಜರನ್ನು ನೀನು ಗೆದ್ದು ಬಂದಿರಬಹುದು, ಶತ್ರುಗಳು ಹೊರಗಿನ ಶತ್ರುಗಳಾದರು, ಆದರೆ ನಿನ್ನ ತಮ್ಮಂದಿರು ಇನ್ನೂ ನಿನ್ನ ಪ್ರಭುತ್ವವನ್ನು ಒಪ್ಕೊಂಡಿಲ್ಲ, ನೀನು ರಾಜ, ನೀನು ಮುಖ್ಯ, ಅವರು ಅಧೀನರು ಅಂತ ಅಧೀನತ್ವಕ್ಕೆ ಅವರು ಒಪ್ಪಿಗೆಯನ್ನು ಇದು ಕೊಟ್ಟಿಲ್ಲ, ಅವರು ಕೂಡ ನೀನು ರಾಜ ಅಂತ ಮಾನ್ಯ ಮಾಡಬೇಕಾದ ಅಗತ್ಯ ಇದೆ, ಅವಾಗಲೇ ಈ ಚಕ್ರರಥ ನಗರವನ್ನು ಪ್ರವೇಶಿಸೋದು. ತಕ್ಷಣ ಅವನು ಪತ್ರಗಳನ್ನು ಎಲ್ಲರಿಗೂ ಬರೆದು ಮಹತ್ತರರ ಮೂಲಕ ಎಲ್ಲ ತನ್ನ ಸೋದರರಿಗೂ ಹೇಳಿ ಕಳಿಸ್ತಾನೆ. ಎಲ್ಲ ಸೋದರರು ಬಾಹುಬಲಿಯನ್ನು ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲ ಸೋದರರು ಯೋಚನೆ ಮಾಡ್ತಾರೆ, ನಮ್ಮ ತಂದೆ ಕೊಟ್ಟ ರಾಜ್ಯದಲ್ಲಿ ನಾವು ಆಳ್ತಾ ಇದ್ದೀವಿ, ಈ ಅಣ್ಣನ ಪರಾಕ್ರಮ ಏನು, ಇವನನ್ನು ನಾವು ರಾಜ ಅಂತ ಒಪ್ಕೊಂಡು ಇವನಿಗೆ ದಾಸರಾಗಿ ನಾವು ಬಾಳತಕ್ಕಂಥಕ್ಕಿಂತ ನಮ್ಮ ತಂದೆ ಹೇಗೆ ಎಲ್ಲವನ್ನು ತ್ಯಜಿಸಿ ತಪಸ್ಸಿಗೆ ಹೋದರೋ ನಾವು ಹಾಗೇ ತಪಸ್ಸಿಗೆ ಹೋಗೋದು ಉತ್ತಮ. ಇವನ ಆಧಿಪತ್ಯವನ್ನು ಒಪ್ಕೊಂಡು ಬಾಳೋದು ಹೇಗಿರುತ್ತೆ ಅಂದರೆ ಒಳ್ಳೆಯ ಅಕ್ಕಿಯನ್ನು ಕೊಟ್ಟು ತಂಗುಳನ್ನು ಊಟ ಮಾಡಿದಾಗ ಆಗುತ್ತೆ, ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೊರಡೋದನ್ನು, ಅದನ್ನೆಲ್ಲ ಬಹಳ ಕವಿ ಮನಸ್ಸಿಗೆ ನಾಟುವ ಹಾಗೆ ಮತ್ತು ಒಂದು ಜೀವದ ತಳಮಳ ಮತ್ತು ಇಂತಹ ಇನ್ನೊಬ್ಬ ದಬ್ಬಾಳಿಕೆಯಿಂದ ಬಂದವನು ಇವರ ಮೇಲೆ ಅಧಿಕಾರವನ್ನು ತಂದಂತಹ ಸಂದರ್ಭದಲ್ಲಿ ಅವರ ಭಾವನೆಗಳು ಹೇಗೆ, ಆ ನೋವು ಎಂತಹದ್ದು, ಅದನ್ನೆಲ್ಲ ಮನುಷ್ಯ ಸಹಜ ಸ್ವಭಾವದಿಂದ ಆಲೋಚಿಸುವ ರೀತಿಯಲ್ಲಿ ನಮಗೇ ಆಗ್ತಾ ಇದೆಯೇನೋ ಆ ನೋವು ಅನ್ನೋ ರೀತಿಯಲ್ಲಿ ಪಂಪ ತನ್ನ ಅಪ್ರತಿಭ ಪ್ರತಿಭೆಯಿಂದ ಅದನ್ನೆಲ್ಲ ವರ್ಣಿಸ್ತಿದ್ದಾನೆ. ಉಳಿದರ ಸೋದರರೇನೋ ತಪಸ್ಸಿಗೆ ತೆರಳಿದರು, ಆದರೆ ಬಾಹುಬಲಿ ಹತ್ರ ಇವನು ದೂತನನ್ನು ಮಹತ್ತರನ್ನು ಕಳಿಸಿಕೊಟ್ಟಾಗ ಆ ದೂತನನ್ನು ಛೀಮಾರಿ ಮಾಡಿ ಬಾಹುಬಲಿ ಅವನಿಗೆ ತೋರಬೇಕಾದ ಪುರಸ್ಕಾರ ಗೌರವಗಳನ್ನು ಕೊಟ್ಟು ನಮ್ಮ ಅಣ್ಣನಿಗೆ ಹೇಳಿ, ಈ ರೀತಿ ನಾನು ತಗ್ಗಿ ಬಗ್ಗಿ ಬಾಳುವ ಪ್ರವೃತ್ತಿಯ ಬಾಹುಬಲಿ ಅಲ್ಲ, ನಾನು ಬಾಹುಬಲಿ, ನನ್ನ ತೋಳುಗಳಲ್ಲಿ ಶಕ್ತಿ ಇರೋನು, ಯಾರ ಬಾಹುಗಳಲ್ಲಿ ಬಲ ಇದೆಯೋ ಅವನು ಬಾಹುಬಲಿ, ನಾನು ಅಂಥವನು, ನಾವಿಬ್ಬರು ಯುದ್ಧ ಭೂಮಿಯಲ್ಲಿ ರಣರಂಗದಲ್ಲಿ ಸಂಧಿಸೋಣ, ನಮ್ಮ ಅಣ್ಣನಿಗೆ ಹೋಗಿ ಈ ಸುದ್ದಿಯನ್ನು ಹೇಳಿ ಅಂತ. ಸರಿ, ಯುದ್ಧಕ್ಕೆ ಸಜ್ಜಾದರು. ರಣರಂಗದಲ್ಲಿ ಈ ಕಡೆಯ ಸೈನ್ಯ ಆ ಕಡೆಯ ಸೈನ್ಯ ಎಲ್ಲ ಬಂದು ಅಕ್ಷೋಹಿಣಿ ಸೈನ್ಯಗಳೆಲ್ಲ ನಿಂತಿವೆ. ಆ ಸಂದರ್ಭದಲ್ಲಿ ಎರಡೂ ಕಡೆಯ ಮಂತ್ರಿಗಳು ಅವರು ಆಲೋಚನೆ ಮಾಡ್ತಾರೆ, ಈ ಅಣ್ಣ ತಮ್ಮ ಸಾವೇ ಇಲ್ಲದ ಚಿರಂಜೀವಿಗಳು, ಇದೇ ಅವರಿಗೆ ಇವರಿಬ್ಬರು ಚರ್ಮದೇಹಧಾರಿಗಳು. ಚರ್ಮದೇಹ ಅಂದರೆ ಚರ್ಮ ಹೊಂದಿರೋ ದೇಹ ಅಂತಲ್ಲ, ಚರ್ಮದೇಹಧಾರಿಗಳನ್ನು, ಇದೇ ಕಡೆಯ ದೇಹ ಅವರಿಗೆ, ಆಮೇಲೆ ಮತ್ತೆ ಮನುಷ್ಯರಾಗಿ ಅವರು ಬರೋದೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಅದರಿಂದ ಇವರು ಹೋರಾಡ್ತಾ ಇವರು ಬೇಕಾದರೆ ಯುದ್ಧ ಮಾಡಲಿ, ಪರಸ್ಪರ ಹೋರಾಡಲಿ, ಅವರಿಗೋಸ್ಕರ ಲಕ್ಷಾಂತರ ಸೈನ್ಯ ಯಾಕೆ ಸಾಯಬೇಕು ಅಂತ ಹೇಳಿ ಅವರ ಹತ್ರ ಹೋಗಿ ನೋಡಿ ಎಷ್ಟು ವಿವೇಕದಿಂದ ಆಲೋಚನೆ ಮಾಡ್ತಾರೆ. ಇವತ್ತು
ನಾವು ನೋಡ್ತಾ ಇದ್ದೇವೆ ಬೆಳಕರಿದರೆ ಪತ್ರಿಕೆಯಲ್ಲಿ ರಷ್ಯಾ ಆ ಥರ ಇನ್ನೊಂದು ದೇಶ, ಈ ಕಡೆ ಇರಾನು, ಇಸ್ರೇಲು, ಪ್ಯಾಲೆಸ್ಟೈನಿಯನ್, ಪ್ರತಿನಿತ್ಯ ಅಷ್ಟು ಜನ ಸತ್ತರು, ಇಷ್ಟು ಜನ ಸಾವು ಅಂತ. ಅದರಿಂದ ಇಲ್ಲಿಯ ಈ ಮಂತ್ರಿಗಳು ಆಲೋಚನೆ ಮಾಡಿ ಹೇಳ್ತಾರೆ, ಇವರಿಗೋಸ್ಕರ ಸೈನ್ಯ ಸಾಯೋದು ಬೇಡ, ಅವರಿಬ್ಬರು ಯುದ್ಧ ಮಾಡಲಿ, ಯಾರು ಗೆಲ್ತಾರೋ ಅವ್ರನ್ನ ನಾವು ವಿಜಯಿ ಅಂದ್ಕೊಂಡು ಅವರನ್ನು ರಾಜರನ್ನಾಗಿ ಒಪ್ಕೊಳ್ಳೋಣ. ಅಸ್ತ್ರಶಸ್ತ್ರಗಳನ್ನು ಅವರು ಉಪಯೋಗಿಸ್ಕೊಡ್ದು, ನಿಶ್ಯಸ್ತ್ರೀಕರಣ. ನೋಡಿ, ಜಗತ್ತಿಗೆ ಆಯುಧಗಳಿಲ್ಲದೆ, ಅಸ್ತ್ರಗಳಿಲ್ಲದೆ, ಮೊದಲಾದ ಅಸ್ತ್ರಗಳಿಲ್ಲದೆ ಯುದ್ಧ ಮಾಡುವ ರೀತಿಯನ್ನು ಹೇಳುವ ಒಂದು ಕಥೆಯನ್ನು ಪಂಪ ಆಯ್ದುಕೊಂಡಿದ್ದಾರೆ, ಅಹಿಂಸೆಯ ಕಥೆಯನ್ನು ಅಂದ್ಕೊಂಡಿದ್ದಾರೆ. ಆದರೆ ಅವರು ಪರಾಕ್ರಮ ತೋರಿಸ್ಕೊಳ್ಳಿ, ಯಾವ ರೀತಿ ಯುದ್ಧ ಮಾಡಬೇಕು ಅಂದರೆ 3 ರೀತಿಯ ಯುದ್ಧ ಮಾಡಲಿ. ಒಂದು ದೃಷ್ಟಿ ಯುದ್ಧ, ಇನ್ನೊಂದು ಜಲಯುದ್ಧ, ಇನ್ನೊಂದು ಮಲ್ಲಯುದ್ಧ. ಈ 3 ರೀತಿಯ ಯುದ್ಧವನ್ನು ಮಾಡಿ ಯಾರು ಗೆಲ್ತಾರೋ ಅವರನ್ನು ನಾವು ರಾಜರು ಅಂತ ಒಪ್ಕೊಳ್ಳೋದು. ಅದಕ್ಕೆ ಅಣ್ಣ ತಮ್ಮಂದರು ಆ ಮಂತ್ರಿಗಳ ವಿವೇಕದ ಮಾತಿಗೆ ಅವರು ಒಪ್ಕೊಂಡು ಯುದ್ಧ ಮಾಡ್ತಾರೆ. ದೃಷ್ಟಿ ಯುದ್ಧ ಅಂದರೆ ಬಾಹುಬಲಿ ಎತ್ತರವಾಗಿದ್ದ, ಭರತ ಸ್ವಲ್ಪ ಕುಳ್ಳಾಗಿದ್ದ ಅವನು, ಅದರಿಂದ ಎತ್ತರದಲ್ಲಿ ಕಣ್ಣು ಬಹಳ ಕಾಲ ಬಿಟ್ಟು ನೋಡೋಕ್ಕಾಗೋದಿಲ್ಲ. ದೃಷ್ಟಿ ಯುದ್ಧದಲ್ಲಿ ಭರತನು ಸೋಲ್ತಾನೆ, ಬಾಹುಬಲಿ ಗೆಲ್ತಾನೆ. ಜಲಯುದ್ಧ ಅಂದರೆ ನೀರನ್ನು ಮುಖಕ್ಕೆ ಚಿಮ್ಮೋದು, ಅದರಲ್ಲೂ ಕೂಡ ಬಾಹುಬಲಿ ಗೆಲ್ತಾನೆ. ಕಡೆಗೆ ಮಲ್ಲಯುದ್ಧ, ಬಾಹುಬಲಿ ಅವನು ಅಣ್ಣನನ್ನು ಭರತನನ್ನು ಅನಾಮತ್ತಾಗಿ ಎತ್ತಿ ಇನ್ನೇನು ನೆಲಕ್ಕೆ ಎಸೆಯಬೇಕು. ಆಗ ಅವನಿಗೆ ಅನಿಸುತ್ತೆ, ನನ್ನ ಅಣ್ಣ ಒಡ ಹುಟ್ಟಿದವರು, ಒಬ್ಬ ತಂದೆ ತಾಯಿಯ ಮಕ್ಕಳು ನಾವು, ಆದ್ದರಿಂದ ನಮ್ಮ ಅಣ್ಣನಿಗೆ ಈ ರೀತಿ ನಾನು ಮಾಡೋದು, ಚಕ್ರವರ್ತಿ ಅವನು, ಹಾಗೆ ಮಾಡೋದು ಸರೋದಿಲ್ಲ ಅಂಥೇಳಿ ಮೆಲ್ಲಗೆ ಮೃದುವಾಗಿ ಕೆಳಗೆ ಇಳಿಸ್ತಾನೆ. ಆದರೆ ಅಷ್ಟೂ ಸೈನ್ಯದ ನಡುವೆ ನಾನು ಸೋತು ಅಪಮಾನಿತನಾಗಿದ್ದನಲ್ಲ ಅಂತ ಹೇಳಿ ಆ ಕೋಪದ ಭರದಲ್ಲಿ ಅಣ್ಣ ಭರತ ತನ್ನ ವಿವೇಕವನ್ನು ಕಳೆದುಕೊಂಡು ಚಕ್ರರತ್ನವನ್ನು ತಮ್ಮನ ಮೇಲೆ ಬಿಡ್ತಾನೆ. ಆದರೆ ಆ ಚಕ್ರ ಅದು ಧರ್ಮಚಕ್ರ, ವಿವೇಕಿಯಾದಂಥ ಚಕ್ರ. ಅದು ಬಾಹುಬಲಿಗೆ ತೊಂದರೆ ಕೊಡದೆ ಅವನಿಗೆ 3 ಪ್ರದಕ್ಷಿಣೆ ಮಾಡಿ ನಿಂತು ಬಿಡುತ್ತೆ. ಬಾಹುಬಲಿ ಯೋಚನೆ ಮಾಡ್ತಾನೆ ಅಂತರಂಗದಲ್ಲಿ, ನನ್ನ ಅಣ್ಣ ರಾಜ್ಯಕ್ಕೋಸ್ಕರ ತಮ್ಮನ ಮೇಲೆ ಚಕ್ರವನ್ನು ಬಿಡೋದಕ್ಕೂ ಹೇಸಲಿಲ್ಲ ಅವನು. ಆದ್ದರಿಂದ ಈ ರಾಜ್ಯದ ಮೋಹ ಅನ್ನೋದು ಎಂತಹದ್ದು ಅಂತಂತಂದರೆ ಅದು ತಂದೆ ಮಕ್ಕಳ ನಡುವೆ ಕೂಡ ಯುದ್ಧ ತರುತ್ತೆ. ತಂದೆ ಮಕ್ಕಳೇ ಶತ್ರುವನ್ನಾಗಿ ಮಾಡ್ತಾರೆ, ಅಣ್ಣ ತಮ್ಮಂದಿರನ್ನು ಶತ್ರುವನ್ನಾಗಿ ಮಾಡ್ತಕ್ಕಂಥದ್ದು ಈ ರಾಜ್ಯ. ಇದು ಸರಿಯಲ್ಲ ಅಂತ ಅದನ್ನು ತುಂಬ ವಿವೇಕದ ಪದ್ಯಗಳು ಸಾಕಷ್ಟಿವೆ. ಸಮಯದ ಅಭಾವದಿಂದ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಎಲ್ಲ ಪದ್ಯಗಳನ್ನು. ಅಂದರೆ ಅವನಲ್ಲಿ ಬುದ್ಧಿ ತುಂಬ ವಿವೇಕ ಜಾಗೃತವಾಗಿ ಅಣ್ಣನ ಬಗ್ಗೆ ಒಂದು ರೀತಿಯ ವಾತ್ಸಲ್ಯ ಮೂಡಿ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ನೀನು ರಾಜ್ಯವನ್ನು ಅಪೇಕ್ಷೆ ಪಟ್ಟಿದ್ದೀಯ ಅಲ್ವಾ, ಅಷ್ಟನ್ನು ನಾನು ನಿನಗೆ ಒಪ್ಪಿಸಿದ್ದೇನೆ, ನೀನು ತೆಗೆದುಕೋ, ನೀನು ಆಳು. ಭಟ ಖಡ್ಗ ಮಂಡಲೋತ್ಪಲ ವನ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ ಅಯ್ಯನಿತ್ತು ಮನ್ ನಿನಗಿತ್ತೆನಿದೆ ಉದಣ್ಣ, ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಬಾಸದೆ. ನೀನು ಒಲಿದ ಸ್ತ್ರೀಯನ್ನು ನಾನು ಬಯಸಿದರೆ ಹೇಗೆ ತಪ್ಪೋ ಹಾಗೆ ನೀನು ಬಯಸಿದ ಈ ನೆಲ, ಈ ಸಾಮ್ರಾಜ್ಯ, ಈ ಸಿಂಹಾಸನ ನಾನು ಬಯಸೋದಕ್ಕಿಲ್ಲ, ನೀನೇ ತೆಗೆದುಕೊಂತ ಹೇಳ್ತಾನೆ. ಆಗ ಅಣ್ಣನಿಗೂ ಕೂಡ ಮನಸ್ಸು ಕಲಗುತ್ತೆ, ಅವನ ಕೋಪ ಶಾಂತವಾಗುತ್ತೆ, ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಎಂಥ ಅಪರಾಧ ಮಾಡಿದೆ, ನಾನು ಮಾಡಿದ್ದು ತಪ್ಪು ಅಂತೇಳಿ ತಮ್ಮನ ಕಾಲಿಗೆ ಬಿದ್ದು ಕಣ್ಣೀರಿನಿಂದ ತಮ್ಮನ ಪಾದವನ್ನು ತೋಯಿಸ್ತಾನೆ. ಆಗ ಭರತನ ಕೂಡ ಕಣ್ಣಲ್ಲಿ ನೀರು ಬಂದು ಕಾಲಿಗೆ ಬಿದ್ದಿರುವ ಅಣ್ಣನ ನೆತ್ತಿಯ ಮೇಲೆ ಅದು ಅಭಿಷೇಕ ಆಗ್ತಾ ಇರುತ್ತೆ. ಕವಿ ಅದನ್ನು ಉತ್ಪ್ರೇಕ್ಷೆಯಿಂದ ಹೇಳ್ತಾನೆ, ಅಣ್ಣನಿಗೆ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂಡಿಸುವ ಅಭಿಷೇಕವನ್ನು ಮಾಡೋ ಹಾಗೆ ಈ ಕಣ್ಣೀರು ಅವನ ಮೇಲೆ ಬೀಳ್ತಾ ಇತ್ತು ಅಂತ. ಹೀಗಾಗಿ ಅವನು ಬಾಹುಬಲಿ ಯಾವ ಯುದ್ಧ ಭೂಮಿಯಲ್ಲಿ ನಿಂತಿದ್ನೋ ಅದೇ ಯುದ್ಧ ಭೂಮಿಯಲ್ಲಿ ಕದಲದೆ ಅಖಂಡವಾಗಿ ತಪಸ್ಸಿಗೆ ನಿಂತು ಬಿಡ್ತಾನೆ. ಅದೇ ದೃಶ್ಯ ಶ್ರವಣಬೆಳಗೊಳದಲ್ಲಿ ದೊಡ್ಡ ಬೆಟ್ಟದ ಮೇಲೆ ವಿರಾಜಮಾನವಾಗಿರ್ತಕ್ಕ ಗೊಮ್ಮಟೇಶ್ವರ. ಬಾಹುಬಲಿಗೆ ಗೊಮ್ಮಟೇಶ್ವರ ಎನ್ನುವುದು 2ನೇ ಹೆಸರು. ಹೀಗಾಗಿ ಪಂಪ ಆದಿಪುರಾಣದಲ್ಲಿ ಒಂದು ರೀತಿ ಸಂಸಾರದ ನಶ್ವರತೆಯನ್ನು ಮಾತ್ರ ಅಲ್ಲ, ಭೋಗದ ಲಾಲಸೆ ಇರತಕ್ಕಂತಹ ವ್ಯಕ್ತಿ ಅವನು ಚಕ್ರವರ್ತಿಯಾಗಿದ್ದರೂ ಅವನಿಗೆ ಸಾಮ್ರಾಜ್ಯದ ಮೋಹ ಬರೋದು ಉಂಟು ಅನ್ನೋದನ್ನು ತೋರಿಸುವ ಹಾಗೆ ಮನುಷ್ಯ ಸ್ವಭಾವದ ಸೂಕ್ಷ್ಮಗಳನ್ನು
ಪಾತ್ರಗಳ ಮೂಲಕ ಧ್ವನಿಸಿರ್ತಕ್ಕಂತಹ ಒಂದು ಮಹಾಕಾವ್ಯ ಆದಿಪುರಾಣ. ಇಂತಹ ಒಂದು ಮಹಾಕಾವ್ಯವನ್ನು ಕನ್ನಡಕ್ಕೆ ಕೊಟ್ಟಂಥ ಮಹಾಕವಿ ಪಂಪ.